ಯಾವ್ದೋ ವ್ಯಕ್ತಿ ಜೊತೆ ಗಂಟು ಹಾಕೊಂಡು ಅಲ್ಲಿ ಎಲ್ಲೂ ಮಂಜು ಭಾಷಿಣಿ ಇರ್ಲೇ ಇರ್ಲಿಲ್ಲ. ಮಂಜು ಭಾಷಿಣಿ ಅಶ್ವಿನಿ ಗೌಡನ್ ಕಡೆ ನೋಡೇ ಇಲ್ಲ. ಗಾಂಚಾಲಿ ಅಂತ ಯಾವನಿಂದಾನು ಅನಿಸ್ಕೊಳ್ಳೋದಿಲ್ಲ ಬಿಗ್ ಬಾಸ್. ಇಲ್ದಿರೋ ಕಥೆಗಳನ್ನ ಇಲ್ದಿರೋ ಸಮಸ್ಯೆಗಳನ್ನ ಹುಟ್ಟು ಹಾಕೋದು, ಅದನ್ನ ಕಂಟೆಂಟ್ ಅಂತ ಕರೆಯೋದು. ಅದು ಕಂಟೆಂಟೇ ಅಲ್ಲ. ಏನಾಯ್ತು? ಇನ್ನೊಬ್ರನ್ನ ನೋಯಿಸುವಂತ ಕಂಟೆಂಟ್ ಆಗಿದೆ. ಗೆಜ್ಜೆ ಸೌಂಡ್ ಬಂತು. ಆ ಮೂಮೆಂಟ್ ನೀನ್ ಯಾಕೆ ಹೋಗ್ಲಿಲ್ಲ, ಅದು ಇವತ್ತಿಗೂ ನನ್ನ ಕಾಡ್ತಿರೋ ಪ್ರಶ್ನೆ. ಎಷ್ಟು ಮಾತಾಡ್ತೀಯ? ಯಾರನ್ನ ಕೈತಿಗೆ ಮಜಾಕ್ತಿನ? ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ಮಲ್ಕೋ. ಅಲ್ಲೇನೋ ಇಟ್ಟು ಸ್ನಾನ ಮಾಡಿ ಬಂದು ತಲೆಗೆ ಹಚ್ಕೊಂಡು ಮುಖಕ್ಕೆ ಹಚ್ಕೊಂಡು ಮೈಗೆ ಹಚ್ಕೊಂಡು ಅದೆಲ್ಲ ಮಾಡೋಷ್ಟಕ್ಕೆ ಅಷ್ಟೊತ್ತಾಗೋಗೋದು. ಸತೀಶಣ್ಣ ನಿನ್ ಕಾಲ್ ಕಡ್ಕತೀವಿ ಬರಾಮರಿ. ನನ್ನ ಟಾಸ್ಕ್ ಏನು, ನನ್ನ ಸ್ಟ್ರೆಂತ್ ಏನು, ಅದನ್ನ ತೋರಿಸ್ಕೊಳಕ್ಕೆ ಎಲ್ಲೂ ಅವಕಾಶನೇ ಸಿಗ್ಲಿಲ್ಲ. ನಾನು ಸಮಾಜ ಸೇವಕಿ ಲಲಿತಮ್ಮನ ನಂಬಿ ಪ್ಲೀಸ್ ನನಗೆ ನಗು ಬರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12ರ ಮೊದಲ ಫಿನಾಲೆ ಈಗಾಗಲೇ ಆಗೋಗಿದೆ. ಬಟ್ ಆ ವೀಕಲ್ಲಿ 3 ಜನ ಕಂಟೆಸ್ಟೆಂಟ್ಗಳು ಆಚೆ ಬಂದರು. ಆ್ಯಂಡ್ ನೀವೆಲ್ಲರೂ ಕೂಡ ಗಮನಿಸಿರೋ ಹಾಗೆ ಈಗ 2 ಕಂಟೆಸ್ಟೆಂಟ್ ಕೂಡ ಆಚೆ ಬಂದರು. ಸೊ ಎಲಿಮಿನೇಟ್ ಆಗಿ ಬಂದವರ ಪೈಕಿ ಮಂಜು ಭಾಷಿಣಿ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಯಶ್ವಂತ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುಂಚೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನು ಅಂತಂದರೆ, ಸೀರಿಯಲಲ್ಲಿ ಇತ್ತೀಚೆಗೆ ಒಂದು ಕಡೆ ಕಾಣಿಸ್ಕೊಳ್ತಾ ಇದ್ರಿ. ಅದಕ್ಕೂ ಮುಂಚೆ ಸೊ ನಮ್ಮ ಚೈಲ್ಡ್ಹುಡ್ ಡೇಸ್ಗಳನ್ನ ಸ್ವಲ್ಪ ಮೆಮೊರೈಸ್ ಆಗಿ ಮಾಡಿದ್ದೀರಿ ಅಂತಂದರೆ ಸೀರಿಯಲಲ್ಲಿ ಮೂಲಕ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ನಿಮ್ಗೆ ಹೇಳಬೇಕು, ಯಾಕೆ ಗೊತ್ತಾ, ಆ ಟೈಮಲ್ಲಿ ಚಿಕ್ಕ ಮಕ್ಕಳೆಲ್ಲ ಸೀರಿಯಲ್ ನೋಡ್ತಾ ಇದ್ದಿದ್ರಿಂದನೇ ಅದು ಅಷ್ಟೇ ಹಿಟ್ಟಾಗಿದ್ದು. ಯಾಕಂದ್ರೆ ಎಲ್ಲ ಪೇರೆಂಟ್ಸ್ ಹೇಳೋರು, ನಿಮ್ಮ ಸೀರಿಯಲಲ್ಲಿ ನೋಡಬೇಕು ಅಂದರೆ ನಮ್ಮ ಮಕ್ಳ ಕೈಲಿ ಎಲ್ಲ ಕೆಲಸ ಮಾಡಿಸ್ಬೋದು, ಓದಿಸ್ಬೋದು, ಹೋಮ್ವರ್ಕ್ ಮಾಡಿಸ್ಬೋದು, ನಮ್ಗೆ ಯೋಚನೆನೇ ಇಲ್ಲ ಅಂತ ಹೇಳೋರು. ಸೊ ಮಕ್ಕಳಿಂದ ಜೊತೆನಲ್ಲಿ ದೊಡ್ಡವರು ಕೂತ್ಕೊಳ್ಳೋರ. ಸೊ ಮೇಜರ್ಲಿ ಮಕ್ಕಳಿಂದನೇ ಹಿಟ್ ಆಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಅವಾಗೆಲ್ಲ ನಾವಿನ್ನು ಪ್ರೈಮರಿಲ್ಲ ಓದ್ತಾ ಇದ್ವಿ. ಸ್ಕೂಲು ಮುಗಿಸ್ಕೊಂಡ್ ಬರ್ತಿದ್ದಂಗೆ ಒಂದು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಿದ್ದಂಗೆ ಬ್ಯಾಗ್ ಬಿಸಾಕ್ಬಿಟ್ಟು ಹಾಕೊಂಡ್ಬಿಡೋದು ಈ ಟಿವಿ ಸಿಲ್ಲಿ ಅಂತ. ಸೊ ಒಂದು ಒಳ್ಳೆ ಮೆಮೊರಿ ಅದು. ಅದು ಸಿಕ್ಕಿದ್ದಂಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಯಶ್ವಂತ್. ಎಸ್, ಈಗ ಬಿಗ್ ಬಾಸ್ ಜರ್ನಿಗೆ ಬಂದ್ಬಿಡ್ತೀನಿ. ಸೊ ಓಕೆ, ನಮ್ಮನ್ನ ಅವಾಗೆಲ್ಲ ನಗಿಸಿದಂತ ಒಬ್ರು ಲಲಿತಾಂಬ, ಸೊ ಮಂಜು ಭಾಷಿಣಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಹೆಂಗಿರ್ತಾರೆ ಅನ್ನೋ ಒಂದು ಕುತೂಹಲ ನಮಗೆಲ್ಲ ಇದ್ದೇ ಇರುತ್ತೆ. ಬಟ್ ಒಂದಷ್ಟು ಆಟಗಳಾಗಿರ್ಬೋದು, ಕೆಲವೊಂದು ಜಗಳಗಳಾಗಿರ್ಬೋದು, ಕೆಲವೊಂದು ಕಾನ್ವರ್ಸೇಷನ್ ಆಗಿರ್ಬೋದು, ಫನ್ ಎಲ್ಲ ಥರನೂ ಒಂದಷ್ಟು ಮಿಕ್ಸ್ಚರ್ ಆಫ್ ನಾನು ನೋಡಿದ್ದು. ಬಟ್ ಬೇಗನೆ ಬಂದ್ರಿ ಅಂತ ನನಗನ್ಸುತ್ತೆ. 3 ವಾರ ನನ್ನ ಪ್ರಕಾರ ಚಿಕ್ಕದು ಅಂತ ಅನಿಸ್ತು. ತುಂಬಾ ಚಿಕ್ಕ. ಬೇಗನೆ ಬಂದಿದ್ದಕ್ಕೆ ಒಂಥರ ರಿಗ್ರೆಟ್ ಏನಾದರೂ ಇದೆಯಾ? ಇಲ್ಲ ಓಕೆ, ನಾನು ಹೋಗಿದ್ದು ನಾನು ಏನಕ್ಕೆ ಅನ್ಕೊಂಡಿದ್ದೆ ಅದು ಮುಗಿಸ್ಕೊಂಡ್ ಬಂದೆ ಅಂತ ಏನಾದರೂ ಅನ್ಸಿದ್ಯಾ? ಇಲ್ಲ ಇನ್ನೂ ಏನಾದರೂ ಒಂದು ಬ್ಯಾಲೆನ್ಸ್ ಇತ್ತು ನಾನು ಮಾಡಬೇಕಾಗಿದ್ದು ಅಂತ? ತುಂಬಾನೇ ಬ್ಯಾಲೆನ್ಸ್ ಇತ್ತು ಯಶ್ವಂತ್. ಆ್ಯಕ್ಚುಲಿ ನೀವೇ ನೋಡಿರ್ತೀರಾ, ಅಂದರೆ ಇದ್ರ ಯಾರ ಬಗ್ಗೆನೂ ಕಂಪ್ಲೇಂಟ್ಸ್ ಆ ಥರ ಈ ಥರ ಏನೂ ಅಲ್ಲ. ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿರುತ್ತೆ, ಈ ಆಟ ಹೀಗೆ ಸಾಗಬೇಕು. ಅವ್ರು ಪ್ಲ್ಯಾನ್ ಮಾಡಿದವರು, ಕ್ರಿಯೇಟಿವ್ ಟೀಮ್ ಅವರು ಏನೋ ಒಂದು ನೋಡಿರ್ತಾರೆ. ಸೊ ಒಂಟಿ ಜಂಟಿ ಅಂತ ಮಾಡಿದ್ರು. ಅದು ಒಂಟಿಗಳಿಗೆ ವರ ಆಯಿತು, ನಮ್ಮ ಜಂಟಿಗಳಿಗೆ ಶಾಪ ಆಗೋಯ್ತು. ಯಾಕಂದರೆ ಯಾವುದೋ ವ್ಯಕ್ತಿ ಜೊತೆ ಗಂಟು ಹಾಕ್ಕೊಂಡು ಬೆಳಗನ ರಾತ್ರಿಯನ್ನು ಅದನ್ನು ಬಿಚ್ಚದೇ ಇರಂಗಿರೋದು. ಪ್ರತಿಯೊಂದು ಹೆಜ್ಜೆಗೂ ಅವ್ರ ಪರ್ಮಿಷನ್, ಬಾ ಅಲ್ಲಿ ಹೋಗೋಣ, ಬಾ ಇಲ್ಲಿ ಹೋಗೋಣ ಕೇಳೋದು. ಆಮೇಲೆ ನಮಗೆ ಯಾರ ಜೊತೆ ಆ ಮನೆಯಲ್ಲಿ ಮಾತಾಡಬೇಕು ಆ ಅವಕಾಶ ಸಿಗ್ತಿರ್ಲಿಲ್ಲ. ಆಮೇಲೆ ಬೆಳಗ್ಗೆಯಿಂದ ನಮ್ಮದು ರೆಗ್ಯುಲರಾಗಿ ಒಂದು ದಿನಚರಿಗಳಿರುತ್ತೆ, ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ. ಎಲ್ಲ ರೀತಿಯಿಂದ ಹೊಡೆಸ್ಕೊಂಡ್ಬಿಟ್ವಿ. 2 ವಾರ ಅದಾಯಿತು. 3ನೇ ವಾರ ನಮಗೆ ಆ ಸ್ವಾತಂತ್ರ್ಯ ಸಿಕ್ತು ಜಂಟಿಯಿಂದ. ಒಂಟಿಗಳಾದ್ವಿ, ಇನ್ನೇನಪ್ಪ ನಮ್ಮ ಆಟ ಶುರು ಮಾಡ್ಬೋದು. ಆಟ ಅಂದರೆ ನಾವು ಹೇಗಿದ್ದೀವೋ ಹಾಗೆ ನಾವು ಕಾಣಿಸ್ಕೋತೀವಿ ಅನ್ನೋ ಅಷ್ಟೊತ್ತಿಗೆ ಗ್ರ್ಯಾಂಡ್ ಫಿನಾಲೆಗೆ ಕಟ್ಟ ಕಡೆ ಅವಕಾಶ, ನಿಮ್ಮನ್ನು ನೀವು ನಿರೂಪಿಸ್ಕೊಳಕ್ಕೆ ಅಂತ ಒಂದು ಆಟ ಬಂತು. ಆ ಆಟ 11 ಜನಕ್ಕೆ ಸೇರಿ ಒಂದು ಫಿಸಿಕಲ್ ಟಾಸ್ಕ್. ಒಬ್ಬೊಬ್ಬರು ಸ್ಟ್ರೆಂತು ಒಂದೊಂದು ಟಾಸ್ಕಲ್ಲಿರುತ್ತೆ. ಕೆಲವರಿಗೆ ಈ ಟಾಸ್ಕ್ ಜಾಸ್ತಿ ಈಸಿ ಆಗ್ಬೋದು, ಕೆಲವರಿಗೆ ಫಿಸಿಕಲ್ ಟಾಸ್ಕ್ ಈಸಿ ಆಗ್ಬೋದು. ನನ್ನ ಟಾಸ್ಕ್ ಏನು, ನನ್ನ ಸ್ಟ್ರೆಂತ್ ಏನು, ಅದನ್ನು ತೋರಿಸ್ಕೊಳಕ್ಕೆ ಎಲ್ಲೂ ಅವಕಾಶನೇ ಸಿಗಲಿಲ್ಲ. ಹಾಗಾಗಿ ಬೇಗ ಬರಬೇಕಾಯಿತು. ಕನ್ನಡ ಜನ ಬೇರೆ ಅದೇನಕ್ಕೆ ವೋಟ್ ಮಾಡಲಿಲ್ವೋ, ಸಾಕು ಬಾ ಅಂತ ಯಾಕೆ ಕರೆಸ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಬೇಗ ಬರಬೇಕಾಗಿ ಬಂತು. ರಿಗ್ರೆಟ್ಸ್ ಇಲ್ಲ, ಯಾಕಂದರೆ ಬಿಗ್ ಬಾಸ್ ಯಾವತ್ತಿದ್ರೂ ನನ್ನ ಕನಸಾಗಿತ್ತು. ಆ ಮನೆಗೆ ಹೋಗಬೇಕು ಅನ್ನೋದು ನನ್ನ ಬಯಕೆ ಆಗಿತ್ತು. ಹೋದೆ. ಬಟ್ ನಾನು 100ರಷ್ಟು ಅದರಲ್ಲಿ ಏನೋ ಒಂದು ಅನುಭವವನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದರಲ್ಲಿ ಒಂದು 10% ಇಲ್ಲ ಅನಿಸುತ್ತೆ. ಅಷ್ಟನ್ನು ಪಡೆದೆ. ಇನ್ನೂ ನನ್ನ ಎಷ್ಟೋ ಆಲೋಚನೆಗಳು, ನನ್ನ ನಿಲುವುಗಳು, ನನ್ನ ಮಾತುಗಳು, ಅದನ್ನೆಲ್ಲ ತೋರಿಸೋದಿತ್ತು, ಹೇಳೋದಿತ್ತು, ಕೇಳೋದಿತ್ತು, ಆಡೋದಿತ್ತು. ಅದೆಲ್ಲ ಏನೂ ಆಗಲಿಲ್ವಲ್ಲ ಅನ್ನೋದು ಬೇಜಾರಿದೆ. ಎಸ್, ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ವೀಕ್ಷಕರು ಗಮನಿಸೋದು, ವೀಕ್ಷಕರು ಗಮನಿಸೋಕ್ಕಿಂತ ಹೆಚ್ಚಾಗಿ ಕಂಟೆಸ್ಟೆಂಟ್ಗಳು
ಫಿಸಿಕಲ್ ಸ್ಟ್ರಾಂಗು, ಮೆಂಟಲ್ ಸ್ಟ್ರಾಂಗು, ಸ್ಟ್ರಾಟಜಿಕಲ್ ಸ್ಟ್ರಾಂಗ್, ಈ ಮೂರರಲ್ಲಿ ಯಾವ್ದಾರ ಒಂದಿತ್ತು ಅಂತಂದರೆ ಜಾಸ್ತಿ ದಿನ ಉಳ್ಕೊಳ್ತಾರೆ. ನೀವು ಬಿಗ್ ಬಾಸ್ ಮನೆ ಆಯ್ಕೆ ಮಾಡ್ಕೊಂಡಾಗ ಒಳಗೆ ಹೋಗಿದ್ದ ಮುಂಚೆ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂತ ಅನ್ನಿಸ್ತು ನಿಮಗೆ? ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ. ಆಮೇಲೆ ಸಿಕ್ಕಾಪಟ್ಟೆ ತಾಳ್ಮೆ ಇದೆ. ತಾಳ್ಮೆ ಅನ್ನೋದೇ ಒಂದು ಸ್ಟ್ರೆಂತು. ಆಮೇಲೆ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ನಿಮ್ಮ ನಿಲುವುಗಳನ್ನ ಹೇಳ್ಕೊಳಕ್ಕೆ, ನಿಮ್ಮ ಸಿದ್ಧಾಂತಗಳಿಗೆ ಬದ್ಧರಾಗಿರೋದಕ್ಕೆ ನೀವು ಯಾವಾಗಲೂ ಕಿರ್ಚ್ಕೊಂಡೇ ಮಾತಾಡಬೇಕು ಅಂತ ಏನಿಲ್ಲ, ತಾಳ್ಮೆಯಿಂದಲೂ ಅದನ್ನು ಹೇಳ್ಬೋದು ಅಂತ. ಆ ತಾಳ್ಮೆ ನನ್ನಲ್ಲಿ ಸಿಕ್ಕಾಪಟ್ಟೆ ಇದೆ. ಅನವಶ್ಯಕವಾಗಿ ಯಾರ್ದೋ ಜಗಳದಲ್ಲಿ ಮೂಗು ತೋರಿಸೋದು ಅಥವಾ ಅನವಶ್ಯಕವಾಗಿ ನಂದೇ ಏನೋ ಒಂದು ಜಗಳನ ಸೃಷ್ಟಿ ಮಾಡೋದು, ಆ ಥರ ಪ್ಲ್ಯಾನ್ಸ್ ನಾನು ಮಾಡಿನೂ ಇಲ್ಲ, ಮಾಡೋದೂ ಇಲ್ಲ. ಯಾಕಂದರೆ ಅದು ನನ್ನ ವ್ಯಕ್ತಿತ್ವನೂ ಅಲ್ಲ. ಫಿಸಿಕಲ್ ಟಾಸ್ಕಲ್ಲಿ ನನ್ನ ಕನ್ಸ್ಟೆಂಟ್ ಇತ್ತು. ಯಾಕಂದರೆ ನನ್ನೊಂದು ಕಾಲು ಮುರಿದಿತ್ತು, ನಂಗೆ ಆಗಲ್ಲ. ಅದು ಮುಂಚೆನೇ ನಾನು ಹೇಳಿದ್ದೆ. ನನಗೆ ಗೊತ್ತಿತ್ತು ಆ ಥರದ್ದು ಏನಾದರೂ ಆಟಗಳು ಬಂದರೆ ನಾನು ಸೋಲ್ತೀನಿ ಅನ್ನೋದು ಗೊತ್ತಿತ್ತು. ಬಟ್ ಮೊದಲನೇ 2 ವಾರದಲ್ಲಿ ಏನಾಯಿತು, ನನ್ನ ಜಂಟಿಗೋಸ್ಕರ ಆಡಲೇಬೇಕಾಗಿತ್ತು. ಯಾಕಂದರೆ ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಆಕೆ ಒಂದು ಆಸೆ ಕನಸನ್ನು ಹೊತ್ಕೊಂಡು ಬಂದಿರೋಳು. ಸೊ ಅವಳನ್ನ ನಾನೆಲ್ಲೋ ನನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ನನ್ನ ಒಂದು ಕನ್ಸ್ಟೆಂಟಿಂದ ಅವಳನ್ನ ಆಟ ಆಡದೆ ಇರು ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಕಷ್ಟನೋ ಇಷ್ಟನೋ ಒಟ್ಟು ತೊಡಗಿಸ್ಕೊಂಡೆ. ಬಟ್ ಜಂಟಿಗಳಿಗೆ ಸಾಧ್ಯನೇ ಇರ್ತಿರಲಿಲ್ಲ ಆಟ ಗೆಲ್ಲೋದು. ಯಾಕಂತ ಹೇಳಿದ್ರೆ ಆ ಬೇಡಿಗಳನ್ನ ಹಾಕ್ಕೊಂಡು ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದೆಲ್ಲ ಮಾಡೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಜಂಟಿಗಳು ಯಾರೂ ಇದು ಮಾಡಿಲ್ಲ. ಸ್ಟ್ರಾಟಜಿಕ್ ಪ್ಲ್ಯಾನ್ ನಾನು ಜೀವನದಲ್ಲೂ ಮಾಡಿದವಳಲ್ಲ, ಯಾವ ವೇದಿಕೆ ಮೇಲೂ ಮಾಡಲ್ಲ, ಉಪಯೋಗಿಸಲ್ಲ. ನನ್ನ ಪ್ರಕಾರ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ. ಅಂದರೆ ನಿಮ್ಮ ವ್ಯಕ್ತಿತ್ವ ಯಶವಂತ್ ಏನು ಅನ್ನೋದನ್ನು ನಿರೂಪಿಸೋಕ್ಕೆ ಯಾವ ಸ್ಟ್ರಾಟಜಿನೂ ಬೇಕಾಗಲ್ಲ. ನೀವು ಹೇಗಿರ್ತಿರೋ ಹಾಗೆ ಇದ್ದರೆ ಅವ್ರೇನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ಒಳ್ಳೆಯ ವ್ಯಕ್ತಿತ್ವನೋ ಕೆಟ್ಟ ವ್ಯಕ್ತಿತ್ವನೋ ನೋಡೋರು ನಿರೂಪಿಸ್ತಾರೆ ಅಷ್ಟೇ. ಅದಕ್ಕೆ ಆ ಸ್ಟ್ರಾಟಜಿ ಯಾವಾಗ ಬರುತ್ತೆ, ನಾನು ಬಿಗ್ ಬಾಸ್ನ ಗೆಲ್ಲಲೇಬೇಕು ಬೈ ಹುಕ್ ಆರ್ ಕ್ರುಕ್ ಅಂತಾರಲ್ಲ, ಈ ದಾರಿ ಆದರೂ ಸರಿ ಆ ದಾರಿ ಆದರೂ ಸರಿ ನಾನು ಅಲ್ಲಿಗೆ ಹೋಗಲೇಬೇಕು ಅಂದಾಗ ಎಲ್ಲ ಸ್ಟ್ರಾಟಜೀಸ್ ಮಾಡಬೇಕು. ನನಗೆ ಆ ಥರ ಗೆಲ್ಲೋ ಅವಶ್ಯಕತೆ ಇರಲಿಲ್ಲ. ನನ್ನನ್ನು ನಾನಾಗಿ ಜನಗಳು ಇಷ್ಟಪಟ್ಟರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ಇವಾಗ ಈ ಥರ ಆಚೆ ಕಳಿಸ್ತಾರೆ. ಆ ಥರ ಸ್ಟ್ರಾಟಜಿ ಯಾರು ಮಾಡ್ತಿದ್ದಾರೆ ಮನೇಲಿ? ನನಗನ್ಸೋ ಪ್ರಕಾರ ಒಬ್ರೊಬ್ಬರದು ಒಂದೊಂದು ರೀತಿಯ ಸ್ಟ್ರಾಟಜಿ ಇದೆ. ಕೆಲವ್ರದ್ದು ಒಳ್ಳೆ ಸ್ಟ್ರಾಟಜಿ ಇದೆ, ಕೆಲವ್ರದ್ದು ಕ್ರಿಕೆಟ್ ಸ್ಟ್ರಾಟಜಿ ಇದೆ. ಅದರಲ್ಲಿ ಮೇಯ್ನಾಗಿ ನಾನು ಅವ್ರ ವಿರುದ್ಧ ನಿಂತಿದ್ದು ಅಶ್ವಿನಿ ಗೌಡ ಅವ್ರದ್ದು ಬೇರೆ, ಆಮೇಲೆ ಜಾನು ಅವ್ರದ್ದು ಬೇರೆ ರೀತಿಯೇ ಸ್ಟ್ರಾಟಜಿ ಇದೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಹೊರಗಡೆ ಒಬ್ಬ ವ್ಯಕ್ತಿಯಾಗಿ ಯಾಕೆ ನನಗೆ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ ಹಾಗೆ ನೋಡಿದ್ರೆ ಹೊರಗಡೆ ಪ್ರಪಂಚದಲ್ಲಿ. ಹಾಗಾಗಿ ನಾನು ಈ 3 ವಾರದಲ್ಲಿ ಏನು ನೋಡಿರ್ತೀನಿ ಅದ್ರ ಮೇಲೇ ನಾನು ತೀರ್ಮಾನ ತೊಗೋಬೇಕು ಅವ್ರು ಎಂಥ ರೀತಿಯ ವ್ಯಕ್ತಿ ಅಂತ. ಅವರು ಬೇರೆ ರೀತಿಯದೇ ಏನೋ ಸ್ಟ್ರಾಟಜಿ ಮಾಡ್ತಿದ್ದಾರೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಅದು 3ನೇ ವಾರದಲ್ಲಿ ಬ್ಯಾಕ್ ಫೈರ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಗಿಲ್ಲಿದೊಂದು ಸ್ಟ್ರಾಟಜಿ ಇದೆ, ಆ ನಗುವಿನಲ್ಲೇ ಜನರನ್ನ ಕರ್ಕೊಂಡು ಹೋಗೋ ಒಂದು ಒಳ್ಳೆ ಸ್ಟ್ರಾಟಜಿ. ಅದರಿಂದ ಯಾರ ಮನಸ್ಸಿಗೂ ನೋವಾಗಲ್ಲ, ಏನೂ ಆಗಲ್ಲ. ಅವನ ಮಾತು, ಸ್ಪಾಂಟನಿಟಿ, ಆ ಪ್ರಾಸಗಳು, ಆಮೇಲೆ ಆ ಟಾಂಟ್ಸು ಎಲ್ಲ ಮಜಾ ಇರುತ್ತೆ. ಅಂದರೆ ನೋಡೋರಿಗೆ ಅದು ಮಾಡೋರ್ಗಷ್ಟೇ ಗೊತ್ತಾಗುತ್ತೆ ಹೊರತು ನೋಡೋರಿಗೆ ಮಜಾ ಇರುತ್ತೆ. ಆ ಥರ ಒಂದು ಸ್ಟ್ರಾಟಜಿಲಿ ಹೋಗ್ತಿದ್ದಾನೆ. ಅದು ಬಿಟ್ಟು ಮಿಕ್ಕಿದವ್ರು ಇನ್ನೂ ಏನು ಸ್ಟ್ರಾಟಜಿ ಜಂಟಿಗಳಂತೂ ಪಾಪ ಶುರು ಮಾಡೋಕ್ಕೆ ಆಗಿಲ್ಲ. ಇನ್ನು ಒಂಟಿಗಳಲ್ಲಿ ಅರ್ಧಕ್ಕರ್ಧ ಜನ ಜಂಟಿಗಳ ಜೊತೆನೇ ಇದ್ರಲ್ಲ, ಆರಾಮಾಗಿ ಮಜವಾಗಿದ್ರು. ಇನ್ನು ನಾವು ಹೊರಗಡೆ ಬಂದ ಮೇಲೆ ಇದು ಹೊಸ ಆಟ ಶುರು, ಇನ್ಮೇಲೆ ಬಿಗ್ ಬಾಸ್ ಅಂತ ಹೇಳಿದಾರಲ್ಲ, ಇನ್ಮೇಲೆ ಅವರೆಲ್ಲ ಸ್ಟ್ರಾಟಜಿ ಮಾಡಿಕೊಂಡು, ಯಾಕಂದರೆ ದಿನಗಳು ಪಟ 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 ಓಡ್ತಿರುತ್ತೆ, ಸ್ಟ್ರಾಟಜಿ ಮಾಡ್ಕೊಂಡು ಮುಂದೆ ಹೋದರೆ ಅದರಲ್ಲಿ ಯಾರು ಉತ್ತಮರೋ ಏಣಿ ಹತ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಬಿಗ್ ಬಾಸ್ ಒಳಗಡೆ ಹೇಳ್ತಿದ್ದೆ, ನೀವು ಹೇಳಿದ್ರಿ ಒಂಟಿಗಳು ಜಂಟಿಗಳು ಅಂತ. ಆಲ್ಮೋಸ್ಟ್ ಈ 3 ವಾರ ತಗೊಂಡ್ರೆ ಜಂಟಿಗಳು ಯಾರ್ಯಾರಾಗಿದ್ರು ಅವರೇ ಆಚೆ ಬಂದಿರೋದು, ಒಂಟಿಗಳು ಯಾರೂ ಆಚೆ ಬಂದಿಲ್ಲ. ಸೊ ಹಾಗಾಗಿ ಈ ಜಂಟಿಗಳ ಏನು ಹೋದ್ರು, ಬೆಲ್ಟ್ ಹಾಕ್ಕೊಂಡು ಸ್ವತಃ ಹೋದ್ರು, ಎಲ್ಲೋ ಆ ಒಂದೇ ತುಂಬ ಹಿನ್ನಡೆ ಆಗೋಯ್ತಾ, ತಮ್ಮನ್ನ ತಾವು ತೋರಿಸ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ, ಹೆಂಗೆ ದಿನಗಳು ಹೋಯ್ತು ಅನ್ನೋದು ಗೊತ್ತಾಗಿಲ್ಲ. ಇವಾಗ ಒಂಟಿಗಳಾದ್ವಿ, ಇವಾಗ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು ಅಂದಾಗಲೇ ಎಲ್ಲೋ ಟೈಮ್ ಆಗೋಯ್ತಾ ಅಂತ. ಹೌದು, ನೀವು ಜಂಟಿಗಳು ಸ್ವತಃ ತಾವಾಗ ಹೋಗ್ದಿರಿ ಅಂತ ಹೇಳಿದ್ರಿ. ಆಕ್ಚುಲಿ ಅದೆಲ್ಲ ಆಗಿದ್ದು ಒಂಟಿ ಜಂಟಿ ನಮಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಹೋಗಿ ಇನ್ನೇನು ಸ್ಟೇಜ್ ಹತ್ತುವಾಗ ನಮಗೆ ಗೊತ್ತಾಗಿದ್ದು ಒಂಟಿ ಜಂಟಿ. ಅದು ಶಾಕ್, ನಮ್ಗೆ ಮೇಜರ್ ಶಾಕ್. ಹೌದಾ ಒಂಟಿ ಜಂಟಿ ಏನಿದು, ಅದು ಅರ್ಥ ಆಗೋಕ್ಕೇ ಕೆಲ ಸಮಯ ಹಿಡಿತು. ನಾವು ಫಸ್ಟ್ ಎಲ್ಲರೂ ಹಾಗೆ ಅಂದ್ಕೊಂಡಿದ್ದು ಒಂಟಿಗಳು ಬಹುಶಃ ಒಬ್ಬರೇ ಪ್ರವೇಶ ಮಾಡ್ತಾರೆ, ಜಂಟಿಗಳು ಬಹುಶಃ ಇಬ್ಬರಿಬ್ರು ಪ್ರವೇಶ ಮಾಡ್ತಾರೆ ಅಂತ. ಅದಾದಮೇಲೆ ಕನ್ನಡ ಜನತೆ ನಿರ್ಧಾರ ಮಾಡುತ್ತೆ, ನೀವು ಒಂಟಿಯಾಗಿ ಹೋಗ್ಬೇಕಾ ಜಂಟಿಯಾಗಿ, ಇದೇನಿದು, ಇದಕ್ಕೆ ನನಗೆ ನನ್ನ ಇಷ್ಟು ವರ್ಷಗಳ ನನ್ನ ಹಾದಿಯನ್ನು, ನನ್ನ ಪಯಣವನ್ನು, ನನ್ನ ಸವಾಲುಗಳನ್ನ, ನನ್ನ ಎಲ್ಲ ಹೋರಾಟಗಳನ್ನ ನಾನು 30 ಸೆಕೆಂಡಲ್ಲಿ ಹೇಗೆ ಬಿಚ್ಚಿಡಲಿ ಅವ್ರ ಮುಂದೆ, ಹೇಗೆ ನಂಬಿಸ್ಲಿ ಅವ್ರನ್ನ, ನಾನು ಒಂಟಿಯಾಗಿ ಹೋಗಬಲ್ಲೆ ಅಂತ. ಆದರೂ ಹೇಳಿದೆ 75% ಬರಬೇಕಾಗಿತ್ತು, 73% ಬಂತು, ಜಂಟಿ ಅಂತ ನಿರ್ಧಾರ ಆಯಿತು. ಇನ್ನೊಬ್ಬರನ್ನ ನಾನು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸೊ ಇದು ನಾವಾಗಿ ಬಯಸಿ ಬಂದ ಭಾಗ್ಯವಲ್ಲ ಜಂಟಿಯಾಗಿ ಹೋಗಿದ್ದು, ಬಟ್ ಬಯಸದೇ ಬಂದ ಶಾಪ ಆಗೋಯ್ತು. ನಾನು ಹೇಳಿದ್ನಲ್ಲ, 2 ವಾರ ಪೂರ್ತಿ ಬರೀ ಸೇವಕರಾಗಿ ಅರಸಿ ದೌಲತ್ತಿಗೆ ಒಳಗಾಗಿ, ದರ್ಪಕ್ಕೆ ಒಳಗಾಗಿ
ಲಿಟ್ರಲ್ ಸೇವೆ ಮಾಡಿದ್ದೀವಿ ಹೊರತು ಬೇರೆ ಏನೂ ಮಾಡೋಕ್ಕಾಗಿಲ್ಲ, ತೋರಿಸ್ಕೊಳ್ಳೋಕ್ಕೂ ಆಗಿಲ್ಲ. ಆಮೇಲೆ ಏನು ಗೊತ್ತಾ, ಬಿಗ್ ಬಾಸ್ ಎಲ್ರಿಗೂ ಹೊಸದದು, ನನಗೂ ಹೊಸದು. ಅಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು, ಇದನ್ನು ಅರ್ಥ ಮಾಡ್ಕೊಳ್ಳೋಷ್ಟಲ್ಲೇ 1 ವಾರ ಕಳೆದೋಯ್ತು. ಒಂದು ಸತಿ ಬಂದು ಬಿಗ್ ಬಾಸಲ್ಲಿ ಸುದೀಪ್ ಸರ್ ಹಿಂಗೊಂದು ಸ್ವಲ್ಪ ಒಂದು ಏಟ್ ಕೊಟ್ಟ ತಕ್ಷಣ ಹಿಂಗೆ ಎಚ್ಚೆತ್ಕೊಂಬಿಟ್ಟು ಏನು ಮಾಡೋಣ ಅಂತ 2ನೇ ವಾರ ದಂಗೆ ಎದ್ವಿ. 3ನೇ ವಾರ ಬೇಡಿ ಬಿಡಿಸ್ತು, ಇನ್ಮೇಲೆ ನಾವು ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಹೊರಗಡೆ ಬಂದ್ವಿ, ಮುಗದೆ ಹೋಯ್ತು ಕತೆ. ಓಕೆ ಓಕೆ. ಆ್ಯಂಡ್ ಕೆಲವರು ಮಾತಾಡ್ಕೊಂಡಿದ್ದ ಪ್ರಕಾರ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಅಂತ ನೋಡಿದ್ರೆ ಅಶ್ವಿನಿ ಅವರು ಮತ್ತು ನೀವು ಸೀನಿಯರ್ ಅಂತ ಒಂದಿತ್ತು. ಸೊ ಹಾಗಾಗಿ ಒಬ್ಬರು ಆಳ್ವಿಕೆ ಮಾಡ್ತಾ ಇದ್ದಾರೆ, ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಮಂಜು ಭಾಷಿಣಿ ಅವರಿಗೆ ಸ್ವಲ್ಪ ತಡ್ಕೊಳಕ್ ಆಗ್ತಿಲ್ಲ ಅವರ ಒಂದು ಆಳ್ವಿಕೆ, ಅದು ಇದು ಅಂತ ಒಂದಷ್ಟು ಮಾತುಕತೆಗಳು ಬರುತ್ತೆ. ಎಲ್ಲೋ ನಿಮ್ಮ ಸ್ವಲ್ಪ ತುಂಬ ಹಿಂದೆ ಉಳ್ಕೊಳ್ತಾ ಇದ್ದೀನಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಾ? ಆಮೇಲೆ ಕೆಲವೊಂದು ಮಾತುಗಳಾಗಿರ್ಬೋದು, ಯಾಕೆ ಸ್ವಲ್ಪ ನಿಮ್ಮ ಒಂದು ಇಬ್ಬರ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಆ್ಯಕ್ಚುಲಿ ಆ ಥರದ್ದು ಏನು ಭಾವನೆನೇ ಇರಲಿಲ್ಲ. ಯಾಕೆಂತ ಹೇಳಿದ್ರೆ, ಫಸ್ಟ್ ಮೊದಲನೇದಾಗಿ ನಾನೊಬ್ಬ ಕಲಾವಿದೆ, ಒಬ್ಬಳು ನಟಿ, ಆಯಿತಾ? ಅಲ್ಲಿ ಬಿಗ್ ಬಾಸ್ ನಮಗೊಂದು ಆಟ ಕೊಡ್ತಾರೆ, ಒಂದು ಟಾಸ್ಕ್ ಕೊಡ್ತಾರೆ ಅಥವಾ ಒಂದು ಪಾತ್ರ ಕೊಡ್ತಾರೆ. ನೀವರಿಷ್ಟು ಅರಸ ಅರಸಿಯರು, ಇವರಿಷ್ಟು. ಆದರೆ ಬಿಗ್ ಬಾಸ್ ಎಲ್ಲೂ ಇವರು ಸೇವಕರು ಅಂತ ಹೇಳಿದ್ದು ನಂಗೆ ನೆನಪೇ ಇಲ್ಲ. ಅರಸ ಅರಸಿಯರಿಗೆ ಹೇಳ್ತಾರೆ, ಇದು ನಿಮ್ಮ ಅರಮನೆ, ನೀವು ಅರಸ ಅರಸಿಯರು, ನೀವೇನೂ ಕೆಲಸ ಮಾಡಬೇಕಾಗಿಲ್ಲ, ಜಂಟಿಗಳ ಕೈಲಿ ಎಲ್ಲ ಮಾಡಿಸ್ಕೋಬೋದು ಅಂತ. ನಾವೇನು ಮಾಡಿದ್ವಿ, ಅವರು ಅರಸ ಅರಸಿಯರಲ್ವಾ, ನಾವೆಲ್ಲ ಕೆಲಸ ಮಾಡಬೇಕು ಅಂದರೆ ಇನ್ನೇನು ಪ್ರಜೆಗಳಲ್ಲ, ಸೇವಕ ಸೇವಕಿಯರು ಅಂತ ನಾವೊಂದು ಆ ಪಾತ್ರಗಳನ್ನ ಆರಿಸ್ಕೊಂಡ್ವಿ. ಅಲ್ಲಿ ಎಲ್ಲೂ ಮಂಜು ಭಾಷಿಣಿ ಇರಲೇ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಬರೀ ಸೇವಕಿ ಅಷ್ಟೇ. 1 ವಾರ ಫುಲ್ಲು ಸೇವಕಿಯಾಗಿ ಕೆಲಸ ಮಾಡಿದ್ದು. ಅದನ್ನು ಅಷ್ಟು ಜಂಟಿಗಳ ಪರವಾಗಿ ನಾನು ಹೇಳ್ತೀನಿ, ತುಂಬ ನಿಯತ್ತಾಗಿ ಮಾಡಿದ್ವಿ. ಫಸ್ಟ್ ವೀಕ್ ಏನಾಯಿತು, ನಮ್ಗೆ ಗೊತ್ತಿಲ್ಲದೆ ಅದನ್ನು ಏನು ಬಿಡಿಸ್ಕೊಂಡು ಹೋಗಿದ್ವಿ, ಓಡಾಡಿದ್ವಿ, ಗೊತ್ತಿಲ್ಲದೆ. ಓಕೆ, ಇಲ್ಲೆಲ್ಲೋ ಬಾತ್ರೂಮ್ಗೆ ಹೋಗ್ತಿದ್ದಾರೆ, ಇವರೆಲ್ಲೋ ಇದರ ಹೋಗ್ಬೋದು ಅಂದ್ಕೊಂಡು ಹೋಗಿದ್ದು ತಪ್ಪಾಗಿ ಅವ್ರಿಗೊಂದು ಶಿಕ್ಷೆ ಆಗಿತ್ತು. ಅವ್ರಿಗೆ ಬಂದಿದ್ದು ಲಕ್ಸುರಿ ಬಡ್ಜೆಟೆಲ್ಲ ಹೋಗ್ಬಿಟ್ಟಿತ್ತು. ಅದು ಎಲ್ರಿಗೂ ಬೇಜಾರಾಗಿತ್ತು. ಅದಕ್ಕೋಸ್ಕರ ತುಂಬ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ. ನಮ್ಮೆಲ್ಲ ಲಾಸ್ಟಲ್ಲಿ ಏನಾಗೋಯ್ತು, ನಮಗೆ ನಮ್ಮ ಆಹಾರ ಸಾಮಗ್ರಿಗಳು ಬೇರೆ, ಅವ್ರ ಸಾಮಗ್ರಿಗಳು ಬೇರೆ, ಅವ್ರ ಅಡುಗೆ ಬೇರೆ, ನಮ್ಮ ಅಡುಗೆ ಬೇರೆ. ಹಾಗಾಗಿ ನಾನು ಬೆಳಗಿಂದ ಸಂಜೆವರೆಗೂ ಬರೀ ಅಡುಗೆ ಮನೆಯಲ್ಲೇ ಆಗೋಗಿತ್ತು ನಂದು. ಲಾಸ್ಟ್ 2 days ಏನಾಗೋಯ್ತು, ಜಂಟಿಗಳಿಗೆ ಊಟನೇ ಇರಲಿಲ್ಲ. ಅಂದರೆ ನಾವೆಲ್ಲ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ವಿ. ಫಸ್ಟ್ ವೀಕಲ್ಲಿ ಬಂದು ಚೆನ್ನಾಗಿ ತಿಂದು ಹಾಕೊಂಡ್ಬಿಟ್ಟಿದ್ವಾ, ಗೊತ್ತಿಲ್ವಲ್ಲ ನಮಗೆ. ಮತ್ತೆ ಬರುತ್ತೆ ಬಿಗ್ ಬಾಸ್ ಕಳಿಸ್ತಾರೆ ಅಂದ್ಕೊಂಡೆ. ಇಲ್ಲ, ಅದು ಒಂದು ಇಡೀ ವಾರದ್ದು. ಅದೇನಾಯಿತು, ಲಾಸ್ಟಲ್ಲಿ ಅವ್ರು ಮಹಾರಾಜರು ಇದ್ದಲ್ಲ, ಅವ್ರು ಧನುಷಕ್ಕೆ ಕೇಳಿದೆ, ಮಹಾರಾಜ ಆಗಿದ್ರು. ಬಿಗ್ ಬಾಸ್ ಹೇಳಿದ್ದಾರೆ ನಿಮಗೆ ಅದಲು ಬದಲು ಮಾಡ್ಕೋಬೇಡಿ, ಹಂಚ್ಕೋಬೇಡಿ ಅಂತ, ದಾನ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ನೀವು ದಾನ ಮಾಡಿ ನಮ್ಗೊಂದು 2 ಪಾವ್ ಅಕ್ಕಿ ಅಂತ. ಅವ್ರಿಗೂ ಹೊಸದು, ಅವ್ರಿಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಕೇಳ್ತೀನಿ ಅಂತ ಹೋದರು. ಆಮೇಲೆ ಅಶ್ವಿನಿ ಅವ್ರು ಬಂದರು, ಅವ್ರಿಗೂ ಹೇಳಿದೆ, ನೀವು ಮಹಾರಾಣಿ ಅಲ್ವಾ, ಕೇಳ್ಕೊಳ್ಳಿ ಬಿಗ್ ಬಾಸ್ನ, ದಾನ ಮಾಡಿ ನಮಗೆ ಅಂತ. ಹೇಳ್ತೀನಿ ಅಂತ ಹೋದರು. ಏನು 5 ನಿಮಿಷ ಆಯ್ತು, 10 ನಿಮಿಷ ಆಯಿತು, ಬರಲಿಲ್ವಲ್ಲ ಅಂತ ಹೋಗಿ ನೋಡಿದ್ರೆ ಎಲ್ಲ ಅರಸಿಯರು ಚೆನ್ನಾಗಿ ಗಡದಾಗಿ ತಿಂದು ಮಲ್ಕೊಂಡು ಗೊರಕೆ ಹೊಡಿತಿದ್ದಾರೆ. ನನಗೆ ಅದು ಹರ್ಟ್ ಅನ್ನೋದಕ್ಕಿಂತ ಹ್ಯೂಮನ್ ಟು ಹ್ಯೂಮನ್. ಇವಾಗ ನಾನು 6 ಜನ ನಾವು ತಿಂದಿದ್ದೀವಿ, 12 ಜನ ಹಸ್ಕೊಂಡು ಮಲಗ್ತಾರೆ ಅಂದಾಗ, ನಾನು ಅರಸಿ ಜಾಗದಲ್ಲಿದ್ದಿದ್ರೆ, ನಾನು ಮಂಜು ಭಾಷಿಣಿ, ಐ ವುಡ್ ಹ್ಯಾವ್ ಟೇಕನ್ ಅ ಚಾನ್ಸ್. ನಮ್ಮ ಅರಸಿಯರ ಜೊತೆ ಮಾತಾಡಿ, ಶಿಕ್ಷೆ ಆದರೂ ಪರವಾಗಿಲ್ಲ ತೊಗೊಳ್ಳೋಣ, ಅಟ್ಲೀಸ್ಟ್ ದಾನ ಮಾಡೋಣ. ಅದನ್ನು ತಪ್ಪು ಅಂತ ಬಿಗ್ ಬಾಸ್ ಹೇಳ್ತಿದ್ರು ಅಂತ ನಂಗೆ ಅನಿಸ್ತಾನೇ ಇಲ್ಲ. ಯಾಕಂದರೆ ಬಿಗ್ ಬಾಸಲ್ಲಿ ಯಾವಾಗಲೂ ಹೇಳೋದು ರೀಡ್ ಬಿಟ್ವೀನ್ ದ ಲೈನ್ಸ್. ಸೊ ಆ ಥರ ಆಯಿತಾ, ನಾನು ದಂಗೆ ಹೇಳೋಕ್ಕೆ ಕಾರಣ ಅದು. ಅಂದರೆ ಮಂಜು ಭಾಷಿಣಿಯಾಗಿ ದಂಗೆ ಹೇಳಲೇ ಇಲ್ಲ. ಆಮೇಲೆ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ, ನಾವು ಬರೀ ಒಳ್ಳೆ ಸೇವಕರಾಗ್ಬಿಟ್ರೆ ಬೋರ್ ಆಗಿಬಿಡುತ್ತೆ, ಅವ್ರು ಬರೀ ಕೆಲಸ ಮಾಡಿಸ್ಕೊಳ್ತಿರ್ತಾರೆ. ಯಾರು ಸೇವಕರು ಒಂದೇ ಥರ ಇರ್ತಾರೆ ಎಲ್ರೂ. ಅವ್ನು ಗಿಲ್ಲಿ ತಮಾಷೆ ಮಾಡ್ತಿದ್ದಾನೆ, ಒಬ್ಬರು ಕಳ್ಳಿ ಆಗಲಿ, ಇನ್ನೊಬ್ಬ ಸುಳ್ಳ ಆಗಲಿ, ಇನ್ನೊಬ್ಬ ಸೋಂಬೇರಿ ಆಗಲಿ. ಸೊ ಬೇರೆ ಕ್ಯಾರೆಕ್ಟರ್ ಮಾಡಿದಾಗ ಮಜಾ ಕೊಡ್ಬೋದು. ನಾವು ಆ್ಯಸ್ ಅನ್ ಆರ್ಟಿಸ್ಟ್ ತಮಾಷೆ ಮಾಡ್ಬೋದು, ನಾವು ಆಡೋರ್ಗೂ ಮಜಾ, ನೋಡೋರ್ಗೂ ಮಜಾ. ಬಟ್ ಆಗೇನದು ಫಸ್ಟ್ ವಾರ ಎಲ್ರಿಗೂ ಹೊಸದು, ಮಾಡ್ಬೋದೋ ಇಲ್ವಾ ಕನ್ಫ್ಯೂಷನಲ್ಲಿದ್ದರು, ಯಾರೂ ಸಾಥ್ ಕೊಡಲಿಲ್ಲ. ಇದು ವಾರದ ಕಥೆಯಲ್ಲಿ ಸುದೀಪ್ ಸರ್ ಯಾವಾಗ ಹೇಳಿದ್ರು, ಜಂಟಿಗಳದ್ದೇನು ಅಸ್ತಿತ್ವ ಇಲ್ಲ, ಕರ್ನಾಟಕ ಜನತೆ ಕರೆಕ್ಟಾಗಿ ನಿರ್ಧಾರ ಮಾಡಿದೆ, ನೀವು ಜಂಟಿಗಳಾಗೆ ಹೋಗ್ಬೇಕಂದ್ರೆ ನನಗೆ ಟ್ರಿಗರ್ ಆಗೋಯ್ತು. ಅಯ್ಯೋ ಏನು ಮಾಡಿಲ್ವಲ್ಲ ನಾವು, 1 ವಾರ ಕಳೆದೋಗಿದೆ, ಯು ನೆವರ್ ನೋ. ಅವಾಗ ಯಾರಿಗೂ ಕೇಳಿಲ್ಲ, ನಾನು ದಂಗೆ ಎದ್ಬಿಟ್ಟೆ. ನಾನು ದಂಗೆ ಎದ್ದೆ, ಗಲಾಟೆ ಶುರುವಾಯಿತು, ಜಂಟಿಗಳು ಒಂದೆಲ್ಲ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಜಗಳ ಶುರುವಾಗೇ ಹೊರತು ಮಂಜು ಭಾಷಿಣಿ ಅಶ್ವಿನಿ ಗೌಡನ ಕಡೆ ನೋಡೇ ಇಲ್ಲ. ಒಬ್ಬ ಸೇವಕಿ ಅರಸರ ವಿರುದ್ಧ ದಂಗೆ ಎದ್ದಿದ್ದು, ಈ ಹೆಡ್ ಸೇವಕಿ ಜೊತೆ ಮಿಕ್ಕಿದೆಲ್ಲ ಸೇವಕರು ಸೇರಿದ್ರು. ಅದು ಬೇರೆ ರೀತಿ ಪ್ರತಿಬಿಂಬಿತವಾಯಿತು ಅಷ್ಟೆ. ಅವರ ವೈಯಕ್ತಿಕ ಉಪಯೋಗಗಳಿಗಾಗೋ ಹೆಸರು ಗಳಿಸೋದಕ್ಕೋ ಆಯಿತು. ಬಟ್ ನಂಗೆ ಅದು ಎಳ್ಳಷ್ಟು ಕಿಂಚಿತ್ತು ಏನೂ ವ್ಯತ್ಯಾಸ ಮಾಡಲಿಲ್ಲ. ಯಾಕಂದರೆ ನನಗಿಲ್ಲಿ ಗೊತ್ತಿತ್ತು ನಾನು ಏನು ಮಾಡಿದ್ದೀನಿ ಅಂತ. ನನ್ನಲ್ಲಿ ಕುಯುಕ್ತಿ ಇದ್ದರೆ ಅಯ್ಯೋ ಗೊತ್ತಾಗೋಯ್ತಲ್ಲ ಅಂತ ಅನಿಸುತ್ತೆ. ನಾನು ಮಾಡೇ ಇಲ್ಲ, ಇಲ್ಲದೆ ಇರೋದನ್ನ ಯಾಕೆ ಒಪ್ಕೊಳ್ಳಿ.
ಅದಾದ್ಮೇಲೆ ಇನ್ನೊಂದು ಟ್ರಿಗರ್ ಪಾಯಿಂಟ್ ನೋಡಿದ್ದು ಎಲ್ಲಿ ಅಂತಂದ್ರೆ ನಿಮ್ಮ ಮತ್ತೆ ರಕ್ಷಿತಾ ನಡುವೆ ನಡೆದಂತ ವಾಗ್ವಾದ. ಸೊ ಅವ್ರು ಬಂದೆ ಒಂದು ಹೇಳೋದು, ನೀವೊಂದು ಹೇಳೋದು, ನೀವೇನೋ ಒಂದು ಪ್ಯಾನ್ ಏನೋ ಫ್ರೈ ಮಾಡ್ತಾ ಇರ್ತೀರಾ, ಹಿಂಗ್ ಉಗ್ಗದಿತ್ತಲ್ಲ, ಉಗ್ಲಿಲ್ಲ, ಬಟ್ ಆತರ ತೋರಿಸಿದ್ದು. ಆಮೇಲೆ ಅವರು ಪಕ್ಕದಲ್ಲಿ ಹೇಳ್ತಾರೆ ಅದೇನೋ ಆಯಿಲ್ ಎಲ್ಲ ಮುಖದ ಮೇಲೆ ಬಿದ್ಬಿಡ್ತು, ಸಿಡಿತು, ನನಗೆ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಹೆಂಗಾಗೋದು ಏನು ಎತ್ತ ಅಂತ. ಸೊ ಅಲ್ಲಿ ಇನ್ನೊಂದು ಟ್ರಿಗರ್ ಪಾಯಿಂಟ್ ನೋಡಿದ್ವಿ ನಾವು. ಹೌದು, ಆಕ್ಚುಲಿ ಅದು ನೀವು ಇವಾಗ ಏನೇನೆಲ್ಲ ಹೇಳಿದ್ರಲ್ಲ ಅದಷ್ಟು ಅಸತ್ಯ. ಅಂದ್ರೆ ಅದರಲ್ಲಿ 1% ಸತ್ಯ ಇಲ್ಲ. ಏನು ಅಂತ ಹೇಳಿದ್ರೆ, ನಾನು ಎರ್ಚಿದ್ ನಿಜ. ಅಲ್ಲಿ ಒಂದಷ್ಟು ಜಗಳಗಳಾಗತ್ತೆ, ಅಸುರನ್ಗೆ ರಕ್ಷಿತಂಗೆ ಜಗಳ ಆಗುತ್ತೆ, ಅವರಿಬ್ಬರಲ್ಲಿ ಗಲಾಟೆ ಶುರುವಾಗುತ್ತೆ. ಅವಳು ಹಾಗಲಕಾಯಿ ಫ್ರೈ ಮಾಡ್ತಿರ್ತಾಳೆ, ಅವನ ಅಸುರ ಬಂದು ಯಾರೋ ಕುಡ್ದಿದ್ದು ಎಂಜಿಲಿಟಿನ ಅದಕ್ಕೆ ಹಾಕ್ಬಿಟ್ಟಿರ್ತಾರೆ. ನನಗಿದು ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ. ಅವಳು ಅಂದ್ಲು, ನಾನು ಏನಾಯ್ತು ಅಂದೆ ಅಷ್ಟೇ, ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತ. ಆಮೇಲೆ ಇಲ್ಲೇನೋ ಅಡುಗೆದೇನೋ ಹಿಂಗೆ ನೋಡೋಕೆ ಬರ್ತೀನಿ, ಇವ್ರು ಪಟ 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 ಬಂದು 12 ಜನದ ಚಿಕನ್ನಿಗೆ ಅದನ್ನು ಹಾಕ್ಬಿಟ್ರು, ಹಾಗಲಕಾಯಿ ಟೀಗೆ. ನನಗೆ ರೇಗತ್ತೋಯ್ತು. ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಅಷ್ಟು ಜನಗಳು ಕಾಯ್ತಿದ್ದಾರೆ ತಿನ್ನೋಕ್ಕೆ. ಆಲ್ರೆಡಿ ಹಿಂದೆ 2 ವಾರ ಊಟ ಇಲ್ಲದೆ ಹಸಿದು 10 ಮಲಗಿದ್ದ ಹೊಟ್ಟೆಗಳು. ನಾನು ಇವ್ರದ್ದು ಯಾರ್ದೋ ಜಗಳ ಇಲ್ಲೆಲ್ಲೋ ಬಂದು ಯಾರ್ದೋ ಊಟ ಹಾಳಾಗ್ತದೆ, ನನಗೆ ರೇಗ್ತು. ಆಮೇಲೆ ಬೈದ್ವಿ, ಹಾಗೆ ಮಾತುಕತೆ ಆಗುತ್ತಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮಾತನ್ನ ಯಾರಿಗೂ ಕೇಳೋ ತಾಳ್ಮೆ ಇರಲ್ಲ. ನೀವು ನೋಡಿದಿರ ಅನ್ಸುತ್ತೆ. ನೀನು ಕಿರ್ಸ್ತೀಯ, ನಾನು ಕಿರ್ಸ್ತೀನಿ, ನೀನು ಪೆಟ್ ಮಾಡ್ತೇನೆ, ನಾನು ನೀನು ಆಗದ್ದೆ, ಬರೀ ಅದೇ. ಸೊ ಆ ಹುಡುಗಿ ಸ್ವಲ್ಪ ಹೈಪರು, ಜೋರಾಗಿ ಮಾತಾಡ್ತಿತ್ತು. ನಾನು ಆಯಿತು ನೋಡುವ 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 ಅಂತಿದ್ದೀನಿ, ಬಿಡ್ತಾನೇ ಇಲ್ಲ. ಕಯ್ಯ 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 ಕಯ್ಯ. ಅವತ್ತು ಇಡೀ ದಿನ ನನಗೆ ಊಟ ಸಿಕ್ಕಿಲ್ಲ, ನಾನು ಊಟ ಮಾಡಿಲ್ಲ, ತಲೆ ಸಿಡ 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 ಅಂತಿದೆ. ಇವ್ರು ನಾನ್ ವೆಜ್ ಮಾಡಿ ನಾನು ವೆಜಿಟೇರಿಯನ್ ಮಾಡ್ಕೋಬೇಕು. ಆಮೇಲೆ ಅದೆಲ್ಲ ನನ್ನ ತಲೆನಲ್ಲಿ ಇತ್ತಲ್ಲ. ನನಗೆ ಕೋಪ ಬಂತು. ಅವರು ನನ್ನ ಹೊಟ್ಟೆ ನಿನ್ನ ಹೊಟ್ಟೆ ಅದು ಇದು ಏನೋ ಹೇಳ್ತಿದ್ರಲ್ಲ, ಅದೇನು ನಾನು ಎರ್ಚಿದ್ನಲ್ಲ, ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಪ್ಯಾನ್ ಇತ್ತು. ಪ್ಯಾನ್ ಈ ಕಡೆ ಇಟ್ಕೊಂಡು ಆ ಚಿಕನ್ಗೆ ಏನೇನು ಹಾಗಲಕಾಯಿ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ಆರಿಸಿ ಇಟ್ಟಿದ್ದಷ್ಟೇ. ಆ ಒಲೆನೂ ಉರಿತಿರ್ಲಿಲ್ಲ, ಪ್ಯಾನಲ್ಲಿ ಎಣ್ಣೆನೂ ಹಾಕಿರ್ಲಿಲ್ಲ, ಏನೂ ಇರಲಿಲ್ಲ. ಅವ್ರು ಹೇಳಿದ್ದು ಎಲ್ಲ ಸಿಡಿದು ಬಿಡ್ತು ಮುಖಕ್ಕೆ ನನಗೆ ಅಂತ. ಸಿಡಿದಿದ್ರೆ ಏನಾದರೂ ಆಗಿದ್ರೆ ಆ ಥರ ಅವ್ರ ಮಾತು ಒಂದು ಸ್ವಲ್ಪ ಕನ್ಫ್ಯೂಷನ್ ಅಲ್ವಾ. ಅದು ಕ್ಲಿಯರು ಮಾಡಿದ್ರು ವೀಕೆಂಡಲ್ಲಿ. ನಾನು ಸುದೀಪ್ ಸರ್ಗೆ ಹೇಳಿದೆ, ಸರ್ ಅದರಲ್ಲಿ ಎಣ್ಣೆ ಏನೂ ಇರಲಿಲ್ಲ ಅಂತ. ಗೊತ್ತಿದೆ ರೀ, ಅದಕ್ಕೆ ಮಾತಾಡಿಲ್ಲ ಅಂತ ಸುದೀಪ್ ಸರ್ ಹೇಳಿದರು. ಅದೇ ನನ್ನ ಒಂದು ಪಾಯಿಂಟ್ ಇಷ್ಟೇ ಇದ್ದಿದ್ದು, ಕೋಪ ಬಂತು ಅಂತ ಏನೇನೋ ಮಾಡೋಕ್ಕಾಗಲ್ಲ. ಇವಾಗೇನೋ ನಾವಿಬ್ರು ಇಲ್ಲಿ ನಿಂತ್ಕೊಂಡು ಜಗಳ ಆಡ್ತಿದ್ದೀವಿ, ನನಗೆ ಕೋಪ ಬಂತು ಅಂತ ಹಿಂಗೆ ಎಸ್ತು ಬಿಟ್ರೆ ಎಣ್ಣೆನ ಮುಖದ ಮೇಲೆ, ಸರಿನಾ ಅದು ಅಂತ ತಿಳಿಸೋದು ನನ್ನ ಪಾಯಿಂಟು. ಬಟ್ ಆ ಹುಡುಗಿದು ಪ್ರಾಬ್ಲಮ್ ಇರಲಿಲ್ಲ. ಆ ಹಿಂದೆ ಕೂತಿದ್ರಲ್ಲ, ಅದೇ ನಮ್ಮ ಕಡೆ ಬಾಣ ಇಟ್ಕೊಂಡು ಯಾವಾಗ ಸಿಕ್ಕಾಕೋತಾರೆ ಇವರು ಅಂತ ಅವ್ರು ಶುರು ಮಾಡಿದ್ದು. ಓ ಅವ್ರಿಗೆ ಅಷ್ಟು ವಯಸ್ಸಾಗಿದೆ, ಅಷ್ಟು ಪ್ರಬುದ್ಧತೆ ಇದೆ, ಬುದ್ಧಿ ಇಲ್ವಾ, ಚಿಕ್ಕ ಹುಡುಗಿ ಅವಳಿಗೆ ಹಿಂಗೆ ಮಾಡಿಬಿಟ್ರು. ನಾನು ಏನು ಮಾಡಿದೆ ಅಂತ ನಾನು ನೋಡ್ತಿದ್ದೀನಿ. ನಾನು ಬುದ್ಧಿ ಹೇಳಕ್ಕೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿದೆ, ಎಷ್ಟು ಬಿಟ್ರೆ ಸರಿ ಇರುತ್ತಮ್ಮ ಅಂತ. ಅಲ್ಲಿಂದ ಒಂದು ಸೌಂಡ್ ಬರೋದು ನಾನು ಗಮನಿಸಿದೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಹೌದಾ? ಅವರಿಬ್ರು ಹೇಳೋದು ಅವರಿಬ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಸಿ ದಟ್ ಈಸ್ ವೆರಿ ಕ್ರಿಕೆಟ್. ಅದು ಸ್ಟ್ರಾಟಜಿ, ಕ್ರಿಕೆಟ್ ಸ್ಟ್ರಾಟಜಿ ಅಷ್ಟೇ ಆಯಿತು. ಅದಾದಮೇಲೆ ನನಗೆ ಆ ಒಂದು ಕ್ಷಣದಲ್ಲಿ ನನ್ನ ಬಗ್ಗೆ ನಂಗೆ ಒಂಥರ ಅನ್ನಿಸ್ತು. ನಿಜ ಹೇಳಬೇಕು ಅಂದರೆ, ನಾನು ಹಿಂಗಂದ ತಕ್ಷಣ ಆ ಹುಡುಗಿ ಅಂತಲ್ಲ, ನಂಗೆ ಅಯ್ಯೋ ಏನು ಮಾಡಿಬಿಟ್ಟೆ ಮಂಜು ನೀನು. ಬಿಕಾಸ್ ನಾನು ಆ ವ್ಯಕ್ತಿತ್ವದಳಲ್ಲ, ನನಗೆ ಅದು ಬೇಕೇ ಆಗಿಲ್ಲ. ಇನ್ನೊಬ್ರಿಗೆ ಒಂಥರ ಇನ್ನೊಬ್ರನ್ನ ಹಿಂಗೆ ಮಾಡೋದೇ ಬೇಕಾಗಿಲ್ಲ ನನಗೆ. ನಾನು ಮೇಲೆ ಹೇಳ್ತೀನ, ನನ್ನ ಜೊತೆ ಇನ್ನೊಬ್ರನ್ನ ಎತ್ಕೊಂಡು ಮೇಲೆ ಹೋಗಬೇಕು. ಅದು ನನ್ನ ಹೊರ ಜಗತ್ತಿನ ನಿಲುವು, ಹೊರ ಜಗತ್ತಿನ ವ್ಯಕ್ತಿತ್ವ. ನಂಗೆ ಬೇಜಾರಾಗೋಯ್ತು. ಆಮೇಲೆ ಅದೂ ಏನೋ ಮಾತಾಡ್ತಾ ಇದ್ದೆ, ಅವಳಿಗೂ ಏನೋ ಕೋಪ ಬಂದಿರುತ್ತೆ. ನಾನು ಇಷ್ಟೆಲ್ಲ ನೋಡಿ ನನಗೆ ಅರ್ಥ ಆಗಬೇಕಲ್ಲ, ಅದು ನಾನು ಸೈಲೆಂಟೇ ಆಗಿಬಿಟ್ಟೆ. ನೀವು ನೋಡಿದರೆ ನೆಕ್ಸ್ಟು ಅದಾದಮೇಲೆ ಆ ಹಾಡೆಲ್ಲ ಬಂದಿದ್ದು, ನಾನು ಅದೇ ಆಗ್ತೀನಿ, ಆಯಿತು ಆಗ್ತೀನಿ, ಆ ಥರನೇ ನಾನು ಮಾತಾಡ್ತಿದ್ದೆ ಅವಳ ಹತ್ರ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವಳು ತಣ್ಣಗಾದ್ಲು. ಅಲ್ಲೇ ಇನ್ನು ನಮ್ಮಿಬ್ರು ಜಂಟಿ ಅಭಿಯಾಶ್ ಅವ್ರನ್ನ ಕರ್ಕೊಂಡು ಬಂದರು. ನಾನು ಅವಳನ್ನ ಮನಸ್ಪೂರ್ವಕವಾಗಿ ಸಾರಿ ಕೇಳಿದೆ. ಸಾರಿ, ಯಾಕಂದರೆ ನನ್ನ ಮನಸ್ಸಲ್ಲಿ ಇತ್ತು ಆ ಥರ ಮಾಡಬಾರ್ದಾಗಿತ್ತು ಅಂತ. ಸಾರಿ ಕೇಳಿದೆ. ಅವಳು ಅಷ್ಟೇ ಪಾಸಿಟಿವ್ ಆಗಿ ಅದನ್ನು ತೊಗೊಂಡ್ಲು. ಆಮೇಲೆ ಇಬ್ಬರು ತುಂಬಾ ಕ್ಲೋಸ್ ಆಗಿಬಿಟ್ವಿ. ಸಿಕ್ಕಾಪಟ್ಟೆ ತಮಾಷೆ ಮಾಡಿಕೊಂಡು ಓಡಾಡಿಕೊಂಡು ಮಾಡಿಕೊಂಡು ಎಲ್ಲ ಇದ್ವಿ. ಬಟ್ ಆ ಮೂಮೆಂಟಲ್ಲಿ ಅದು ಆಯಿತು. ಬಟ್ ಅದೆಲ್ಲೂ ಔಟ್ ಆಫ್ ದ ವೇ ಹೋಗಿ ನೆಗೆಟಿವ್ ಆಗಿ ಬಿಂಬಿತವಾಗಿಲ್ಲ. ಯಾಕೆಂದರೆ ನಾನು ಸಾರಿ ಕೇಳಿದ್ದನ್ನು ಜನಗಳು ನೋಡಿರ್ತಾರೆ. ಅದು ನಿಜವಾಗ್ಲೂ ಮನಸ್ಸಿಂದ ಬಂದಿದ್ದ, ನಾಲ್ಗೆಯಿಂದ ಬಂದಿದ್ದ, ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಆ ಹುಡುಗಿಗೆ ಫಸ್ಟ್ ಅರ್ಥ ಆಗಿರುತ್ತೆ. ಇಲ್ಲದ್ರೆ ಸುಮ್ಮನೆ ಇವಾಗ ಮೊನ್ನೆ ಆಯ್ತಲ್ಲ ಸಾರಿ ಅದೆಲ್ಲ ಏನಿರಲಿಲ್ಲ. ಅದನ್ನೇ ಕೇಳಕ್ಕೆ ಬಂದೆ ಇವಾಗ. ಅವಾಗ ಆ ಟೈಮಲ್ಲಿ ರಕ್ಷಿತಾ, ಜಾನ್ವಿ, ಅಶ್ವಿನಿ ಗೌಡ ಈ 3 ಜನನು ಒಟ್ಟಿಗೆ ಇರ್ತಾರೆ. ಅವಾಗ ಕಂದ ಅದು ಇದು ಎಲ್ಲ ಬರ್ತಿತ್ತು. ಆಮೇಲೆ ರಕ್ಷಿತಾ ವರ್ಸಸ್ ಜಾನ್ವಿ, ಅಶ್ವಿನಿ ಅವರೆಲ್ಲ ಕೂಡ ಆಗ್ತಾರೆ. ನೈಟ್ ಎಲ್ಲ ನಡೆದಂತಹ ಒಂದಷ್ಟು ಕಾನ್ವರ್ಸೇಷನ್ನು, ಹಿಂಗೆಲ್ಲ ನೀನು ಎಲ್ಲಿಂದ ಬಂದಿದೀಯ ಅಂತ ಗೊತ್ತು, ಅದು ಇದು ಮಾತಾಡಿದ್ರೆ ತುಂಬಾ ಟ್ರಿಗರ್ ಪಾಯಿಂಟ್ ಆಗಿದ್ದು. ಆ ವರ್ಸಸ್ ಅನ್ನೋದು ಹೆಂಗಾಗೋಯ್ತು ಆ ಟೈಮಲ್ಲಿ ನಿಮ್ಗೆ ಅನ್ಸಿದ್ದೇನು?
ವರ್ಸಸ್ ಅಂದರೆ ನಾನು ಅದೇ ಹೇಳಿದ್ನಲ್ಲ, ಇಲ್ಲದೇ ಇರೋ ಕಥೆಗಳನ್ನ, ಇಲ್ಲದೇ ಇರೋ ಸಮಸ್ಯೆಗಳನ್ನ ಹುಟ್ಟು ಹಾಕೋದು, ಅದನ್ನು ಕಂಟೆಂಟ್ ಅಂತ ಕರೆಯೋದು. ಅದು ಕಂಟೆಂಟೇ ಅಲ್ಲ. ಕಂಟೆಂಟ್ ಮಾಡೋಕ್ಕೆ ಅಂತಲೇ ಒಂದು ಟೀಮ್ ಕೂತಿದೆ ಅಲ್ಲಿ. ಒಳ್ಳೊಳ್ಳೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಂಟೆಂಟ್ ನಮಗೆ ಪ್ರತಿದಿನ ಕೊಡ್ತಾ ಇರ್ತಾರೆ. ಇನ್ನು ನೀವೇನು ಕಂಟೆಂಟ್ ಮಾಡೋದು? ಕೊಟ್ಟಿರೋ ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಸಾಕು ನಾನು ಹೇಳೋದು. ಆಯಿತು, ಕಂಟೆಂಟ್ ಮಾಡ್ತೀರಾ? ನಾನು ಹೇಳೋದು ಇನ್ನೊಬ್ಬರನ್ನ ನೋಯಿಸುವಂಥ ಕಂಟೆಂಟ್ ಆಗಿರ್ಬೋದು. ಇನ್ನೊಬ್ಬರನ್ನ ನೋಡಿ ಅಪಹಾಸ್ಯ ಮಾಡಿ, ಅವ್ರನ್ನ ನೋಡಿ ನಕ್ಕು, ಬೇರೆಯವರೆಲ್ಲ ಅವ್ರನ್ನ ನೋಡಿ ನಗೋ ಹಾಗೆ ಮಾಡಿ, ಆ ಮನಸ್ಸನ್ನು, ವ್ಯಕ್ತಿತ್ವವನ್ನು ಕುಗ್ಗಿಸಿ ನೀವು ತಮಾಷೆ ಅಂತ ಅದನ್ನು ಹೆಂಗೆ ಕರಿತೀರಾ ಅಂತ. ಆ ರೀತಿ ತಮಾಷೆ ಶುರುವಾಯಿತು. ನನಗಿದು ಯಾವುದು ಗೊತ್ತಿಲ್ಲ. ಅದೆಲ್ಲೋ ಬಾತ್ರೂಮ್ಗೆ ಹೋಗಿದ್ದು, ಅವ್ರು ಹಾಡು ಹೇಳಿದ್ದು, ಇವ್ರು ಅದಕ್ಕೆ ಕತೆ ಕಟ್ಟಿದ್ದು ಯಾವುದೂ ಗೊತ್ತಿಲ್ಲ. ಯಾಕಂದರೆ ಆ ಗುಂಪಿನ ಜೊತೆ ನಾನು ಸೇರ್ತಾನೇ ಇರಲಿಲ್ಲ. ನಂಗೆ ಬೇಕಾಗೇ ಇಲ್ಲ ಅದು ಅಂತ. ನಾವು ಹೊರಗಡೆ ಬಂದಾಗ ಈ ಹುಡುಗಿನ ನಂಗೆ ತುಂಬ ಕ್ಲೋಸ್ ಆಗಿಲ್ಲ, ತುಂಬ ಸಪ್ಪು ಕೂತಿತ್ತು. ಕೇಳಿದೆ ಯಾಕಂತ ಕೂತಿದ್ದು, ನಾನು ಅಡುಗೆ ಮನೆಗೆ ಹೋಗ್ತಾ ಇದ್ದೆ, ಹಿಂಗೆ ನೋಡಿದ್ರೆ ಸಪ್ಪು ಕೂತಿದ್ಲು, ಏನಾಯಿತು ಅಂತ ಹೇಳಿದೆ. ಅದಕ್ಕೆ ದುಃಖ ಇಲ್ಲಿ ತನಕ ಬಂದುಬಿಟ್ಟಿತ್ತು. ಬನ್ನಿ ಅಕ್ಕ ನಾನು ಹೇಳ್ತೇನೆ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಕಾವ್ಯನೂ ನನ್ನ ಜೊತೆ ಬಂದ್ಲು. ಅವಳಿಗೆ ಅದೆಲ್ಲ ಗೊತ್ತಿತ್ತು. ಕಾವ್ಯ ನನಗೆ ಹೇಳಿದ್ದು ಕತೆ. ಅವಾಗ ಹೇಳಿದ್ಲು ಹಿಂಗಾಗಿದೆ, ನನ್ನ ಮೈ ಮೇಲೆ ದೆವ್ವ ಬರುತ್ತೆ ಅಂತ ಅಂದ್ಕೊಳ್ಳಲ್ವ, ಜನಗಳೆಲ್ಲ ಹೆದರ್ಕೊಳ್ಳಲ್ವ. ಆ ಹುಡುಗಿ ಅದ್ರದ್ದು ಯೋಚನೆ, ಏನೋ ನನ್ನ ಬೇರೆ ಮೇಲೆ ಏನೋ ಮಾಡ್ತಿದ್ದಾರಲ್ಲ ಅಂತ. ಹಂಗೆ ಶುರು ಆಗಿದ್ದು. ಮಾರನೇ ದಿನ ತುಂಬ ಡಲ್ ಆಗಿದ್ಲು ಆ ಹುಡುಗಿ. ಮಾರನೇ ದಿನ ಅಲ್ಲ, ಅವತ್ತೇ ರಾತ್ರಿ ಅನಿಸುತ್ತೆ, ಒಟ್ಟು ಇದರಲ್ಲಿ ನಡೆದಿದ್ದು. ನಾನು ಹಾಗೆ ಮಾತಾಡ್ತಿರುವಾಗ ಹೇಳಿದೆ, ನಿನ್ನ ನಿಲುವನ್ನು ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಯಾರೂ ಬರಲ್ಲ ಇಲ್ಲಿ. ನೀನು ಯಾಕೆ ಡಲ್ ಆಗ್ತೀಯಾ? ನಿಂಗೆ ಏನು ಅನಿಸುತ್ತೋ ಅದನ್ನು ಮಾತಾಡು, ನಿಂಗೆ ಏನು ಬೇಕೋ ಅದನ್ನು ಮಾಡು, ಯಾರು ಕೇಳೋರು ಅಂತ. ಧ್ರುವಂತೂ ಅವಳಿಗೆ ಸಪೋರ್ಟ್ ಮಾಡಿದ್ದ, ನಿಂಗೆ ಏನು ಬೇಕೋ ಮಾಡು. ಬಹುಶಃ ಅದು ಪುಷ್ ಸಿಕ್ತೆ ನಾವು. ಆಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ಇತ್ತು. ಒಬ್ರನ್ನೊಬ್ರು ನಾಮಕರಣ ಮಾಡಿದ್ರು, ಅವ್ರು ಹೋಗ್ಲಿ ಇವ್ರು ಹೋಗ್ಲಿ ಅಂತ ಜಗಳ ಆಯಿತು. ಅದು ಇವ್ರು ಒಳಗಡೆ ಆ ಹುಡುಗಿ ಬರೋದನ್ನೇ ಕಾಯ್ತಿದ್ದು, ಬರಲಿ ಮಾಡ್ತೀನಿ ಅಂದರೆ ಕಾಯ್ಕೊಂಡು ಕಾಲು ಕೆರ್ಕೊಂಡು ಜಗಳ ಮಾಡ್ದಂಗೆ ಇತ್ತು. ನನಗೇನಂದರೆ ನಿದ್ದೆ ಮಿಡ್ ನೈಟಲ್ಲಿ ಯಾವಾಗಲೂ ಎಬ್ಸಿದ್ದಾರೆ. ಇನ್ನು ಬೆಳಿಗ್ಗೆ ಎದ್ದುಬಿಟ್ರೆ ಇನ್ನು ರಾತ್ರಿ ಅವ್ರು ಮಲಗಿಸೋರ್ಗೂ ನಾವು ಮಲ್ಗಂಗಿಲ್ಲ. ತಲೆಭಾರ, ಟಾಸ್ಕ್ಗಳು. ನಾನು ಮೂಲೆನಲ್ಲಿ ಆರಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಇದಾಗಬಾರ್ದು ಅಂತ. ಹೋಗಿ ಮಲ್ಗೋಣ ಅಂದ್ಕೊಳ್ಳೋಷ್ಟರಲ್ಲಿ ಇಷ್ಟು ಜಗಳ ಶುರುವಾಯಿತು. ನಾನು ಮೊನ್ನೆನೂ ಎಪಿಸೋಡಲ್ಲಿ ಹೇಳಿದೆ, ಅಷ್ಟೆಲ್ಲ ಜಗಳ ನಡೆಯುವಾಗ ಆ ಕ್ಷಣ ಅನ್ನಿಸ್ತು ನನಗೆ, ಅವಳ ಪರ ನಿಲ್ಲಿಲ್ಲ. ನಾನು ಅಂದರೆ ತುಂಬ ಹೊಟ್ಟೆ ಉರಿದೋಯ್ತು ಯಶ್ವಂತ್. ಅಂದರೆ ಪಾಪ ಆ ಮಗುದು ಏನೂ ತಪ್ಪಿಲ್ಲ. ಪಾಪ ಅದ್ರ ಪಾಡ್ಗದ ಅದು ಆಟ ಆಡ್ಕೊಂಡು ಎಲ್ಲೋ ನಾವು ಆಟ ಆಡ್ಕೊಂಡು ಅಂದರೆ ಏನೂ ಗೊತ್ತಿಲ್ಲದಿರೋ ಮಗು ಅಲ್ಲ, ತುಂಬ ಬುದ್ಧಿವಂತ ಮಗು ಅದು. ಅಂದರೆ ಆನ್ ಪಾಯಿಂಟು, ತುಂಬ ಸೆನ್ಸಿಟಿವ್ ಥಿಂಗ್ಸ್ನ ತುಂಬ ಚೆನ್ನಾಗಿ ಮಾತಾಡೋವಂಥ ಹುಡುಗಿ ಅವಳು. ಇವ್ರದ್ದೇನೋ ಉದ್ದೇಶಕ್ಕೆ, ಇವ್ರದ್ದೇನೋ ಕುಯುಕ್ತಿಗೆ ಅವಳನ್ನ ಟಾರ್ಗೆಟ್ ಮಾಡಿ ಏನೇನೋ ಬೇಡದಿರೋ ಪದಗಳು, ಬೇಡದಿರೋ ರೀತಿಯೆಲ್ಲ ಅವಳನ್ನ ಬೈದು ಮಾಡಿ, ನಾನು ನೋಡ್ತಾನೆ ಒಂಥರ ಹಿಂಸೆ, ಒಂಥರ ಆಗುತ್ತಲ್ಲ ಕರಳೆಲ್ಲ, ಏನಾಗ್ತಿದೆ ಅಂತ. ಆ ಮೂಮೆಂಟ್ ನೀನು ಯಾಕೆ ಹೋಗಲಿಲ್ಲ ಅದು ಇವತ್ತಿಗೂ ನನ್ನ ಕಾಡ್ತಿರೋ ಪ್ರಶ್ನೆ. ಆಮೇಲೆ ನಾನು ಅಂದ್ಕೊಂಡೆ, ಬಹುಶಃ ಅಂದರೆ ನನಗೆ ಪ್ರತಿಯೊಂದು ಮಾತುಗಳನ್ನೂ ಅವಳು ಆಡಿದ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಅಪ್ಪನ ಮನೆದ, ನಿಮ್ದು ಬಚ್ಚಲ್ ಮನೆ, ನಿಮ್ಮ ಅಪ್ಪನ ಮನೆದಾನಿಲ್ಲ, ನಿಮ್ದು ಬಚ್ಚಲ್ ಮನೆ, ನಿಮ್ದು ಮನೆ, ನಾನು ಮಾಡ್ತೀನಿ, ನಾನು ಹೋಗ್ತೀನಿ, ಅದನ್ನು ವಾದಿಸ್ತಾ ಇದ್ಲು. ಅವಳೆಲ್ಲೂ ಶೇಕ್ ಆಗಲಿಲ್ಲ, ಕುಗ್ಲಿಲ್ಲ. ಅವರಿಬ್ಬರು ಅಷ್ಟು ದೊಡ್ಡವರು ಬಂದು ಅವಳ ಮೈ ಮೇಲೆ ಹಿಂಗೆ ಹೋಗ್ತಾ ಇದ್ರು, ಫುಲ್ ಸ್ಟ್ರಾಂಗಾಗಿ ನಿಂತಿದ್ಲು. ಬಹುಶಃ ಅವಳೆಲ್ಲಾದ್ರೂ ಹಿಂಜರಿತಿದ್ದಾಳೆ ಅಥವಾ ಭಯ ಬೀಳ್ತಿದ್ದಾಳೆ ಅಥವಾ ಗಾಬರಿ ಆಗ್ತಿದ್ದಾಳೆ ಅಥವಾ ಅಳ್ತಿದ್ದಾಳೆ ಅಂದಿದ್ರೆ ನಾನು ಖಂಡಿತವಾಗ್ಲೂ ಎದ್ದೋಗಿರ್ತಿದ್ದೆ. ಯಾಕಂದರೆ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಅಂಥ ವ್ಯಕ್ತಿ ಅಂತೂ ನಾನಲ್ಲ. ನಾನು ನೋಡ್ತಾನೆ ಇದೆ, ಅಥವಾ ಆಶ್ಚರ್ಯಕರವಾಗಿ ನೋಡ್ತಿದ್ದಿರ್ಬೋದು ನಾನು ಅಂತಲೂ ಅನ್ನಿಸ್ತು, ವಾವ್ ಅಂತ ನಂಗೆ. ಯಾಕಂದರೆ ಅವಳು ಯಾವಾಗಲೂ ಮಾತಾಡೋದು ಹಂಗೆ ಅನಿಸುತ್ತೆ. ಅಂದರೆ ಆ ಪುಟ್ಟು ಬಾಯಲ್ಲಿ, ಆ ಪುಟ್ಟು ಮೂರ್ತಿನಲ್ಲಿ ದೊಡ್ಡ ಮಾತುಗಳು ಬರುತ್ತೆ, ಕರೆಕ್ಟಾಗಿರುತ್ತೆ, ಕರೆಕ್ಟಾಗಿ ಹೇಳ್ತಿರ್ತಾಳೆ. ಸೊ ಇದರಲ್ಲಿ ಮನೆ ಮಂದಿನೇ ಒಂದ್ ಕಡೆ, ಅವರಿಬ್ಬರೇ ಒಂದ್ ಕಡೆ ಇದ್ದಾರೆ ಅಂತ ಅದು ಫಸ್ಟ್ ವೀಕೆಂಡ್ ಅದೇ ಗಲಾಟೆ ದಂಗೆ ಶುರು ಆಯ್ತಲ್ಲ, ಅಲ್ಲಿಂದ ಫಸ್ಟು ಒಬ್ಬರೇ ವ್ಯಕ್ತಿ ಬೇರೆ ಆದರು, ಅಶ್ವಿನಿ ಗೌಡ. ಮಿಕ್ಕಿದವರೆಲ್ಲ ಈ ಕಡೆ ಇದ್ದರು. ಫಸ್ಟ್ ವೀಕಲ್ಲಿ ಜಾನು ತುಂಬ ಸೈಲೆಂಟ್ ಆಗಿದ್ರು. ಅದಕ್ಕೆ ಅವರೇ ಅಶ್ವಿನಿ ಗೌಡ ಅವರೇ ನಾಮಿನೇಷನ್ ಮಾಡಿದ್ರು, ತುಂಬ ಸೈಲೆಂಟು, ಎಲ್ಲೂ ತೊಡಗಿಸ್ಕೊತಿಲ್ಲ ಅಂತ. ಸೊ ಬಹುಶಃ ಅವ್ರಿಗೇನು ಅನ್ನಿಸ್ತೋ, ಇವರು ಎಲ್ಲರನ್ನೂ ಎದುರು ಹಾಕೋತಾರೆ, ಇವ್ರ ಜೊತೆ ಹೋದರೆ ನನಗೂ ಎಲ್ಲೋ ಸ್ಪೇಸ್ ಸಿಗ್ಬೋದು ಅಂತನೋ, ನಾನು ಹೆಸರು ಮಾಡ್ಬೋದು ಅಂತನೋ, ಅವು ಸ್ಟ್ರಾಟಜೀಸ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾರು ಮುಷ್ಟಿಲಿದ್ದಾರೆ ಅನ್ಸುತ್ತೆ? ಇಬ್ರು ಒಬ್ರನ್ನೊಬ್ರು ಹಿಂಗೆ ತಳ್ಳಾಡ್ಕೊಳ್ತಾ ಇದ್ದಾರೆ. ನಾನು ಏನು ಗೊತ್ತಾ, ನನಗೆ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಾನು ಅವ್ರ ಹತ್ರನೂ ಸುಳ್ದಿಲ್ಲ. ಹಾಗಾಗಿ ಯಾರ ಬಗ್ಗೆ ಏನೇನು ಮಾತಾಡ್ತಿದ್ದಾರೆ, ಇವಾಗ ನಾನು ಹೋಗಿ ಎಪಿಸೋಡ್ ನೋಡಿದಾಗ ಇದೆಲ್ಲ ಮಾತಾಡಿದಾರ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಬಟ್ ಇಬ್ರು ತಾಳಕ್ಕೆ ತಕ್ಕ ಮೇಳ ತರ ಆಗೋಗಿದ್ದಾರೆ ಅಷ್ಟೇ. ಇನ್ನೊಂದು ಸತೀಶ್ ಅವ್ರ ಬಗ್ಗೆ ಮಾತಾಡಬೇಕು. ಅವರು ಸ್ನಾನ ಮಾಡ್ಕೊಂಡು ತುಂಬಾ ಲೇಟ್ ಆಗುತ್ತೆ ಹೆಂಗೆ ಅಂದಾಗ, ಇದೇ ಜಾಗದಲ್ಲಿ ಲಾಸ್ಟ್ ಟೈಮ್ ಕೂತಿದ್ದ ಅವ್ನು ಕೇಳಿದೆ, ಏನು ಸರ್ ಅಷ್ಟೊಂದು ಹೊತ್ತು ಸ್ನಾನ ಮಾಡ್ತೀರಾ ಅನ್ನೋದಕ್ಕೆ, ಇಲ್ಲ ನೀವು ಮಂಜು ಭಾಷಿಣಿ ಅವ್ರು ಬಂದಾಗ ಕೇಳಿ, ಅವ್ರು ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿರ್ತಾರೆ, ನಾನು ಎಷ್ಟೊತ್ತು ಸ್ನಾನ ಮಾಡ್ತೀನಿ ಅಂತ. ಅವ್ರು ಬಂದಾಗ ಒಂದ್ಸರಿ ಕೇಳಿ ಅಂತಿದ್ರು, ಎಷ್ಟೊತ್ತು ಕರೆಕ್ಟಾಗಿ ಸ್ನಾನ ಮಾಡ್ತಾರೆ, ನೀವು ಆ ಟೈಮಿಂಗ್ಸ್ನ ಲೆಕ್ಕ ಹಾಕೊಳ್ತಾ ಇದ್ರ? ಅಲ್ಲ, ನೀವೇ ನನಗೆ ಯಾವ ಕರ್ಮ, ಅವ್ರ ಸ್ನಾನದ ಟೈಮ್ ನಾನು ಲೆಕ್ಕ ಹಾಕೊಂಡು ನಾನು ಅದಕ್ಕ ಹೋಗಿದ್ದೀನಿ ಬಿಗ್ ಬಾಸ್ ಮನೆಗೆ. ಸತೀಶ್ ಎಷ್ಟೊತ್ತು ಸ್ನಾನ ಮಾಡ್ತಿದ್ದಾರೆ, ಟೈಮ್ ನೋಡ್ಕೊಳಕಲ್ಲ ಗಡಿಯಾರ. ಅವ್ರು ನಿಮ್ಮ ಹೆಸರು ಹೇಳ್ತಾ ಇದ್ದಿದ್ದು, ಅವ್ರಿಗೆ ಗೊತ್ತು. ಅವರು ಎಲ್ಲದಕ್ಕೂ ನನ್ನ ಹೆಸರನ್ನೇ ಹೇಳಿದ್ರು. ಅದು ಯಾಕೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಒಂದು
ಇದು ಹೊಸ ವಿಷಯ ನನಗೆ. ನನ್ನ ಹೆಸರು ಹೇಳ್ತಿರೋದು. ಒಂದು ಇವರು ಗುಂಪುಗಾರಿಕೆ ಮಾಡಿ ನಾಮಿನೇಷನ್ ಎಲ್ಲ ಸೆಲೆಕ್ಟ್ ಮಾಡಿಬಿಡ್ತಾರೆ ಅಂತೇನೋ ಹೇಳಿದ್ರು. ಅಗೇನ್ ನಾಟ್ ಟ್ರೂ. ನನಗೆ ಹಂಗೆ ಮಾಡೋಂಗೆ ಇಲ್ಲ, ಯಾಕಂದರೆ ರೂಲ್ಸೇ ಇಲ್ಲ, ನಾವು ಮಾತಾಡೋಂಗೆ ಇಲ್ಲ ನಾಮಿನೇಷನ್ಸ್ ಬಗ್ಗೆ. ಆಮೇಲೆ ಆಯಿತು, ನಾನು ಮಾತಾಡಿದ್ದೇನೆ ಅಂತಲೇ ಇಟ್ಕೊಳ್ಳಿ. ಬಿಗ್ ಬಾಸ್ ಹತ್ರ ಇರಲ್ವಾ ಫುಟೇಜು? ಉಗಿಯಲ್ವಾ ಅವ್ರು ನನ್ನ ಮುಖಕ್ಕೆ? ನಾಮಿನೇಷನ್ ಮಾಡಬಾರ್ದು ಅಂದರೆ ಯಾಕಮ್ಮ ಮಾಡಿದ್ಯಾ ತೂಗಿ ಅಲ್ವಾ? ಅದೇನು ನಂಗೆ ಅರ್ಥ ಆಗಲಿಲ್ಲ. ಆಮೇಲೆ ನಾನು ಅವ್ರ ಜೊತೆ ಹೋಗಿ ಮಾತಾಡ್ಬೋದಾಗಿತ್ತು ಅದಾದಮೇಲೆ. ಬಟ್ ನನಗೆ ಇಂಟ್ರೆಸ್ಟ್, ನನಗೆ ಹೋಗಿ ಕೆದಕಿ ಎಲ್ಲ ಮಾಡಿ ನನ್ನ ಮೈ ಮೇಲೆ ಹರ್ಚ್ಕೊಳ್ಳೋ ಇದಿಲ್ಲ. ಸುಮ್ಮನೆ ಆಗ್ಬಿಟ್ಟಿದೆ. ನಾನು ಮಾತಾಡಿರಲಿಲ್ಲ 3 ದಿನ. ಮತ್ತೆ ಅವರೇ ಹಿಂದೆ ಬಂದರು, ಮಾತಾಡ್ಸಿದ್ರು. ಅಯ್ಯೋ ಪಾಪ ಹೋಗ್ಲಿ ಬಿಡು, ಏನೋ ಮಾತಾಡಿರ್ತಾರೆ ಅಂದ್ಕೊಂಡು ಸುಮ್ಮನಾದೆ. ಮತ್ತೆ ಮಿಡ್ ನೈಟ್ ಎಲಿಮಿನೇಷನ್ಲಿ ಅವ್ರ ಮನೆಗೆ ಹೋಗ್ಬೇಕಂತೆ, ಅವ್ರ ಮನೆಯೆಲ್ಲ ನೆನಪಾಗ್ತಿದ್ಯಾ? ಇಲ್ಲವೇ ಇಲ್ಲ. ಅಯ್ಯೋ ರಾಮನ್, ನಾನು ಯಾಕೆ ಬಿದ್ದೆ ಈ ವ್ಯಕ್ತಿ ಕಣ್ಣಿಗೆ ಅಂದಾಗ ನನಗೆ ಆಮೇಲೆ ಅನ್ನಿಸ್ತು, ಸೇಮ್ ಇದು ಹೇಳ್ತಿದ್ರಲ್ಲ, ಅವ್ರು ಮಾಡ್ತಾ ಇದ್ದಿದ್ದು ನಿಜ. ಆದರೆ 6 ಗಂಟೆ ಬಾತ್ರೂಮ್ ಒಳಗಡೆ ಇರ್ತಿರಲಿಲ್ಲ. ಅವ್ರು ಹೋಗಿ ಅಲ್ಲೇನೋ ಇಟ್ಟು ಸ್ನಾನ ಮಾಡಿ ಬಂದು ತಲೆಗೆ ಹಚ್ಕೊಂಡು, ಮುಖಕ್ಕೆ ಹಚ್ಕೊಂಡು, ಮೈಗೆ ಹಚ್ಕೊಂಡು ಅದೆಲ್ಲ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಗೋಗೋದು. 6 ಗಂಟೆ ತುಂಬ ಸ್ವಲ್ಪ ಎಕ್ಸಾಜರೇಷನ್ ಆಯಿತು. ಬಟ್ ತುಂಬ ಹೊತ್ತು ಟಾಯ್ಲೆಟಲ್ಲೇ ಇರ್ತಾಯಿದ್ರು. ಅದ್ರ ಮೇಲೆ ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ, ನಾನು ಟಾಯ್ಲೆಟ್ ನೋಡಿ, ನನ್ನ ಕೈ ನೋಡಿ ಒದ್ದೆ ಆಗಿದೆಯಾ ನೋಡಿ, ನೀರು ಮುಟ್ಟದೆ ನಾನು ಅಷ್ಟು ಕ್ಲೀನ್ ಮಾಡಿ, ಏನೇನೋ ಹೇಳೋರಪ್ಪ. ನಂಗೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಅಂದರೆ ನಾನು ಹೇಳೋದು, ಹೊಗಳ್ಕೊಳ್ಳಿ ನಿಮ್ಮನ್ನು, ಬೇಡ ಅಂತ ಹೇಳಲ್ಲ. ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ಹೊರಗಿನ ಪ್ರಪಂಚದಲ್ಲಿ ನೀವು ಇರ್ಬೋದು, ನೀವು ಹೇಳೋವಂಥ ದೊಡ್ಡ ವ್ಯಕ್ತಿನೇ ಇರ್ಬೋದು, ನೀವು 100 ಕೋಟಿ ಅಲ್ಲ 1000 ಕೋಟಿನೇ ಡೀಲ್ ಮಾಡ್ಬೋದು. ನನಗೆ ಯಾಕೆ? ನನಗೇನು ಸಿಗುತ್ತೆ? ನನಗೆ ಬೇಡ, ಆಯಿತಾ? ಒಂದು ಸತಿ ಈ ವ್ಯಕ್ತಿಗೆ ನನ್ನ ಮಾತಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಸುಮ್ಮನೆ ಆಗಬೇಕು. ಪದೇ 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 ತಲೆ ತಿಂತಾಯಿದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ, ಆಯಿತಾ? ಅದಾದಮೇಲೆ ಚಂದ್ರನನ್ನ ವಿಷಯದಲ್ಲಿ ಅವತ್ತು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಪಾಪ. ಅದು ಯಾವಾಗ ಅಂತ ಹೇಳಿದ್ರೆ, ಅವರಿಬ್ರು ಪ್ಲಾನೇ ಮಾಡ್ಕೊಂಡಿದ್ರು ಅಂತ, ಆ ಥರ ಮಾಡಬೇಕು ಅಂತ. ಅವ್ರು ಆಚೆ ಕಡೆ ಬರ್ತಿದ್ದಂಗೆ ಅದನ್ನೇ ಹೇಳಿದ್ದು. ನಾನು ಅದೇ ಹೇಳಿದ್ದು, ಕಲ್ಪನಾ ಲೋಕ. ಅವ್ರು ಹಿಂಗೆ ಹಾರಾಡ್ತಿದ್ದು, ಏನೋ ಅವ್ರವರೇ ಅಂದ್ಕೊಂಡು ಹಿಂಗೆ ಇದು ಅದು ಅಂತ ಅದೇನು ಓಡಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ. ಅವತ್ತು ಚಂದ್ರನ ಪಾಪ ಲಿಟ್ರಲಿ ಅಲ್ಲ, ಹಿಸ್ ಕ್ರೈಯಿಂಗ್. ಆ ಫ್ರಸ್ಟ್ರೇಷನ್ ತಡ್ಕೊಳ್ಳಾರ್ದೆ. ಇವ್ರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅವ್ರು ಅಳ್ತಾ ಇದ್ದಾನೆ. ಅವರು ನಾನು ಇದನ್ನು ಸಾಲ್ವ್ ಆಗೋವರೆಗೂ ನಾನು ಇಲ್ಲಿಂದ ಎದ್ದೇಳಲ್ಲ ಅಂತ ಬಚ್ಚಲ ಮನೇಲಿ ಅಲ್ಲಿ ಕೂತಿದ್ದಾರೆ ಕೆಳಗಡೆ. ಇವರು ಬನ್ನಿ ಇಲ್ಲಿ, ನಮ್ಮದು ಅವನದೆಲ್ಲ ಪ್ರೀ ಪ್ಲ್ಯಾನ್ ನಾಟಕ ಅಂತಾರೆ. ಯಾವ ಮನುಷ್ಯ ಜಂಟಿ ಅಷ್ಟು ಅಂದರೆ ಚಂದ್ರನ ನಿಜವಾಗ್ಲೂ ಸಿಕ್ಕಾಪಟ್ಟೆ ಪೇಷನ್ಸ್ ಅವ್ರ ಜೊತೆ ಇದ್ದವರು. ಅವ್ರನ್ನ ನಾಟಕ ಅಂತ ಎಂಥ ಮನುಷ್ಯನ ಅಂತ ಒಂದು ಸ್ವಲ್ಪ ಖಾರವಾಗಿ ಮಾತಾಡಿದ್ದೆ. ಅದೊಂದು ಕಾರಣ ಇರ್ಬೋದು. ಇಲ್ದಿದ್ರೆ ಈ ಮ್ಯಾನಿಪುಲೇಟಿವ್ ಲೇಡೀಸ್ ಇದ್ದಾರಲ್ಲ, ಅದು ಅಸುರನ್ ಬಂದಾಗ ಇವರು ನಮಗೆ ಗೊತ್ತಿಲ್ದಂಗೆ ಎಲ್ಲ ಅವರವರು ಬಂಧನ ಮಾಡ್ಕೊಂಬಿಟ್ಟಿದ್ರು. ನಾವು ಜಂಟಿಗಳ ಜೊತೆನೇ ಇರ್ತೀವಿ, ಬಟ್ ಅವ್ರ ವಿರುದ್ಧ ಮಾತಾಡ್ತೀವಿ ಅಂತೆಲ್ಲ. ಅಲ್ಲಿ ಇವ್ರೇನಾದರೂ ಅವ್ರ ಕಿವಿ ಚುಚ್ಚಿದ್ರ, ಅದನ್ನು ಆ ವ್ಯಕ್ತಿ ನಂಬಿದ್ರ, ಅದೇನೂ ಗೊತ್ತಿಲ್ಲ. ಬಟ್ ಎಲ್ಲದಕ್ಕೂ ನನ್ನೇ ಟಾರ್ಗೆಟ್, ಎಲ್ಲದಕ್ಕೂ ಮಂಜು ಭಾಷಿಣಿ ಹೆಸರು ತೊಗೊಳಕ್ಕೆ ಶುರು ಮಾಡಿಬಿಟ್ಟಿದ್ರು. ಏನಾದರೂ ಮಾಡ್ಕೊಳ್ಳಿ, ಜನಗಳು ನೋಡಿರ್ತಾರ. ಸೊ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಓಕೆ, ಮುಂದೆ ಏನಿದೆ ಪ್ಲಾನ್? ಮತ್ತೆ ಟೆಲಿವಿಷನ್ ಹೋಗ್ತೀರಾ ಇಲ್ಲ ಏನೇನಾದ್ರು ಪ್ಲಾನ್ ಮಾಡ್ಕೊಂಡು? ನಂದು ನೋಡಿ 30 ವರ್ಷ ಹೆಚ್ಚು ಕಡಿಮೆ, ಮುಂದಿನ ವರ್ಷಕ್ಕೆ 30 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಥ್ಯಾಂಕ್ ಯು. ಇನ್ನೂ 1 ವರ್ಷ ಇದೆ, 2026 ಡಿಸೆಂಬರಿಗೆ ಅಡ್ವಾನ್ಸ್. ಓಕೆ, 29 ವರ್ಷ ಆಗಿದೆ. ಎಲ್ಲ ರೀತಿಯ ಏರಿಳಿತ, ಗೆಲುವು, ಸಾಧನೆ ಎಲ್ಲ ನೋಡ್ಬಿಟ್ಟಿದ್ದೀನಿ. ನಮ್ಮದೇ ಸಂಸ್ಥೆಗಳಿದೆ, ನಮ್ಮದೇ ಬಿಸ್ನೆಸ್ ಇದೆ, ನೋಡ್ಕೊಂಡಿದ್ದೀನಿ. ಆಮೇಲೆ ಟಚ್ ವುಡ್ ನನ್ನ ವೈಯಕ್ತಿಕ ಜೀವನ ತುಂಬ ಚೆನ್ನಾಗಿದೆ. ನನಗಿನ್ನೇನಿದ್ರು ಐ ಆಮ್ ಪ್ರಿವಿಲೇಜ್ ಎನಫ್ ಟು ಚೂಸ್ ವಾಟ್ ಐ ವಾಂಟ್. ಅಂದರೆ ನನಗೆ ಜೀವನಕ್ಕೆ ಇದೇ ಮಾಡಬೇಕು ಅನ್ನೋ ಒಂದು ಫೋರ್ಸ್ ಇಲ್ಲ. ಸೊ ನನಗೆ ಇದು ಮಾಡಿ, ನಾನು ಟ್ರಿಪ್ಪಿಗೆ ಹೋಗ್ಬೇಕಾ ನಾನು ಹೋಗ್ಬೋದು, ನಾನು ಸೀರಿಯಲ್ ಮಾಡಬೇಕಾ ಮಾಡ್ಬೋದು, ನಾನು ಸೀರಿಯಲ್ ಮಾಡಿದ್ರೆ ಮನೇಲಿ ಕೂತ್ಕೋಬೋದು. ಸೊ ಆ ಒಂದು ನನಗೆ ಚಾನ್ಸ್ ಇರೋದ್ರಿಂದ ನಾನು ಇದುವರೆಗೂ ನೋಡಿರೋದ ಕಂಡಿರೋದ ಕೆಲವೊಂದಷ್ಟು ನಂದೆಲ್ಲ ಬಕೆಟ್ ಲಿಸ್ಟ್ಗಳಿದೆ. ಅಂದರೆ ಕೇವಲ ನನ್ನ ಖುಷಿಗೆ, ನನ್ನ ಬಳಕೆಗೆ ಅಷ್ಟೇ ಅಲ್ಲ, ಇನ್ನೂ ಹಲವಾರು. ಕೆಲವೊಂದು ಹೇಳ್ತಾರಲ್ಲ, ಎಡಗೈ ಮಾಡಿದ ಬಲಗೈ ಗೊತ್ತಾಗಬಾರ್ದು, ಆ ಥರ ಒಂದಷ್ಟು ನಮ್ಮದು ಪ್ರಾಜೆಕ್ಟ್ಗಳಿದೆ. ಅದೆಲ್ಲ ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟೆಲ್ಲ ಬೇಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ಕೊಟ್ಟು, ಫಿಲ್ಮಿಗೆ ಟೈಮ್ ಕೊಟ್ಟು ಮಾತಾಡಿದ್ರೆ. ಅಂಡ್ ಲಾಸ್ಟ್ ಒನ್, ಡೋಂಟ್ ಮೈಂಡ್. ಸೊ ನಮಗೆ ಇಷ್ಟ ಆಗಿದ್ದ ಒಂದು ಡೈಲಾಗ್ ಚಿಕ್ಕ ವಯಸ್ಸಲ್ಲಿ ಅದೊಂದು ಡೈಲಾಗ್ ಹೇಳ್ಬೋದಾ? ಡೋಂಟ್ ಮೈಂಡ್. ಥ್ಯಾಂಕ್ ಯು. ನಾನು ಡೈಲಾಗ್ ಹೇಳೋಕ್ಕೂ ಮುಂಚೆ ಫಿಲ್ಮಿ ಬೀಟ್ಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನೀವೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿರ್ತೀರ, ನಾವು ಅಲ್ಲಿದ್ದು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ಬಂದಿರ್ತೀವಿ. ಆ ನನ್ನ ದೃಷ್ಟಿಕೋನವನ್ನು, ಅದೇ ನಿಜ ಅಂತಲ್ಲ, ಅದೇ ಸರಿ ಅಂತಲ್ಲ, ಅದನ್ನು ಹೇಳೋಕ್ಕೆ ನಂಗೆ ಇಷ್ಟೊತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ, ನಿಮ್ಮ ಫಿಲ್ಮಿ ಬೀಟ್ಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಾನು ಸಮಾಜ ಸೇವಕಿ ಲಲಿತಾಮ್ಮನ ನಂಬಿ, ಪ್ಲೀಸ್ ನನಗೆ ನಗು ಬರುತ್ತೆ.